ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಒಬ್ಬ ಸಿನಿಮಾ ಇಂಡಸ್ಟ್ರಿಯ ಎಂಥ ತಾರೆ ಅಂತಂದ್ರೆ, ಇವರು ಮಾಡಿರೋ ಪ್ರತಿಯೊಂದು ಪಾತ್ರವನ್ನ ನೀವು ಪ್ರೀತಿಸಿದ್ದೀರಾ, ಇವರನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದೀರಾ. ಇವರ ಸಂಘರ್ಷದ ಕತೆ, ಇವರ ಯಶಸ್ಸಿನ ಕತೆ ನಮ್ಮ ಯುವ ಜನತೆಗೆ ಖಂಡಿತ ಪ್ರೇರಣೆಯಾಗತ್ತೆ. ಪ್ಲೀಸ್ ವೆಲ್ಕಮ್ ನವಾಜುದ್ದೀನ್ ಸಿದ್ದಿಕಿ. ನಾನೀಗ ಸ್ವಾಗತಿಸ್ತಾ ಇದ್ದೀನಿ ನಮ್ಮ ಸ್ಪೆಷಲ್ ಶೋನ ಜಡ್ಜ್, ಬಹಳನೇ ವಿಶೇಷವಾದವರು ಮುಂಬೈಯಿಂದ ಬಂದಿದ್ದಾರೆ. ಇಂಡಿಯನ್ ಟೆಲಿವಿಷನ್ ಅಕಾಡೆಮಿಯ ಪ್ರೆಸಿಡೆಂಟ್ ಅನು ರಂಜನ್, ಇವತ್ತಿನ ಆರೋಪ ಮತ್ತೆ ಪ್ರಶ್ನೆಗಳ ಸರಣಿಯನ್ನ ಶುರು ಮಾಡೋದಕ್ಕೂ ಮೊದಲು ಇವತ್ತಿನ ಜಡ್ಜ್ ಅನು ರಂಜನ್ ಅವರ ಅನುಮತಿಯನ್ನ ಕೇಳ್ತಾ ಇದ್ದೇನೆ ಇವತ್ತಿನ ಮೊಕದ್ದಮೆಯನ್ನ ಶುರು ಮಾಡೋದಕ್ಕೆ. ಅನುಮತಿ ಇದೆ. ಬನ್ನಿ, ಹಾಗಿದ್ರೆ ಮೊಕದ್ದಮೆಯನ್ನ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ನವಾಜುದ್ದೀನ್ ಸಿದ್ದಿಕಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ನವಾಜುದ್ದೀನ್ ಸಿದ್ದಿಕಿ ಅವರ ಮೇಲಿರುವ ಆರೋಪವೆಂದರೆ ಇವರು ಕನ್ಫ್ಯೂಸ್ಡ್ ಎಂಬುದು. ಸಿದ್ದಿಕಿ ಸಾಹೇಬ್ರೆ, ನಿಮ್ಮ ಪೂರ್ತಿ ಹಿಸ್ಟ್ರಿನ ನೋಡಿದ್ರೆ ನೀವು ಇಷ್ಟೊಂದು ಟ್ಯಾಲೆಂಟೆಡ್ ಆಕ್ಟರ್ ಆಗಿದ್ದೀರಾ. ಅಭಿನಯದ ಕ್ಷಮತೆ ಇದೆ, ಇಷ್ಟೊಂದು ಕ್ಷಮತೆ ಇದೆ ನಿಮ್ಮಲ್ಲಿ, ಜನ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ. ಆದ್ರೆ ನಿಮ್ಮ ಜೀವನದ ಕಥೆಯನ್ನ ನೋಡಿದ್ರೆ ನಿಮಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ನೀವು ಬಾಲ್ಯದಲ್ಲಿ ಗೋಲಿ ಆಡ್ತಿದ್ರಿ ಅಥವಾ ಗಾಳಿಪಟ ಹಾರಿಸ್ತಿದ್ರಿ? ನಾವು ಊರಲ್ಲಿರುವಾಗ ಚಿಕ್ಕವರಿದ್ದಾಗ ಅದೇ ಒಂದು 3-4 ಆಟಗಳಿದ್ವು, ಅವನ್ನೇ ಆಡ್ತಾ ಇದ್ವಿ ನಾವು. ಆಮೇಲೆ ನಮಗೆ ಗೊತ್ತಾಯ್ತು, ಅಂದ್ರೆ ಅಷ್ಟೊತ್ತಿಗೆ ನಾನು ತುಂಬಾ ಕೆಲಸಗಳು ಮಾಡಿಬಿಟ್ಟಿದ್ದೆ. ಆಮೇಲೆ ರಿಯಲೈಸ್ ಆಯ್ತು. ಕೆಲಸ ಆದ್ರೂ ಏನ್ ಮಾಡ್ತಾ ಇದ್ರಿ? ಲಾರಿ ಹಿಂದೆ ಓಡು ಹೋಗಿ ಕಬ್ಬು ಕದೀತಾ ಇದ್ರಿ? ಹೌದು, ಕಬ್ಬುಗಳನ್ನ ಹಾಕೊಂಡು ಗಾಡಿಗಳು ಹೋಗ್ತಿರುತ್ತಲ್ಲ, ನಾವು ಆ ಕಬ್ಬುಗಳನ್ನ ಎಳಿತಾ ಇದ್ವಿ ತುಂಬಾ. ಜೊತೆಗಿರೋನು ಒಬ್ನು ಇರ್ತಾನಲ್ಲ ಫ್ರೆಂಡು, ಅವನು ನಾವು ಹಾಕಿದ್ದನ್ನೆಲ್ಲ ತಗೊಳ್ತಾ ಇದ್ದ. ಮತ್ತೆ ಗಾಳಿಪಟ ಹಾರಿಸ್ತಾ ಇದ್ರಿ ಯಾವುದೋ ಹುಡುಗಿಗೆ ಮೆಸೇಜ್ ಕಳ್ಸೋದಿಕ್ಕೆ ಅಂತ? ಆಕ್ಚುಲಿ ಗಾಳಿಪಟದ ಏನು ಅಂದರೆ ನೋಡಿ, ನಮ್ಮ ಊರಲ್ಲಿ ಹುಡುಗಿರು ಹೆಚ್ಚು ಹೊರಗೆ ಬರ್ತಿರ್ಲಿಲ್ಲ. ಮತ್ತು ನಮ್ಮ ಮುಸ್ಲಿಂ ಹುಡುಗಿ, ಆ ಹುಡುಗಿ ನಾನು ಯಾರನ್ನ ಒನ್ ವೇ ಲವ್ ಮಾಡ್ತಾ ಇದ್ನಲ್ಲ, ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೆ. ನಾನು ನಮ್ಮ ಮನೆ ಮಾಡಿ ಮೇಲೆ ನಿಂತು ಗಾಳಿಪಟ ಆರಿಸಿ ಅವ್ರ ಮನೆ ಮಾಡಿ ಮೇಲೆ ಕಳಿಸ್ತಾ ಇದ್ದೆ, ಅದ್ರ ಮೇಲೆ ಪತ್ರ ಬರೆದು ಉತ್ತರ ಬರಲಿ ಅಂತ. ಆದರೆ ಏನಾಗ್ಬಿಡ್ತಿತ್ತು ಅಂದರೆ ಗಾಳಿ ದಿಕ್ಕು ಬದಲಾಗ್ಬಿಡ್ತಿತ್ತು, ಬೇರೆ ಕಡೆ ಹೋಗ್ತಿತ್ತು. ಮತ್ತೆ ನಾನು 4-5 ದಿನ ವೇಟ್ ಮಾಡಬೇಕಾಗ್ತಾ ಇತ್ತು, ಅಂದರೆ ಗಾಳಿ ದಿಕ್ಕು ಬದಲಾಗಲಿ, ನಾನು ಮತ್ತೆ ಪಾಠ ಆರಿಸಿ ಅವ್ರ ಮನೆ ಮಾಡಿ ಮೇಲೆ ಹಾಕೋಣ, ಉತ್ತರ ಬರಲಿ ಅಂತ. ಸೊ ಒಂದೊಂದ್ಸಲ 5-6 ದಿನ ಆಗೋಗ್ಬಿಡ್ತಾ ಇತ್ತು. ನಿಮ್ ತಾಯಿಯವರು ಯಾವತ್ತೂ ಹೇಳಿಲ್ವಾ, ನನ್ನ ಮಗ ಇಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾನೆ, ಒಂದ್ ದಿವಸ ಹೀರೋ ಆಗ್ತಾನೆ ಸಿನಿಮಾದಲ್ಲಿ? ನಾನು ನಮ್ಮ ಮನೆಯಲ್ಲಿ ಮೊದಲನೇ ಸಲ ನಾನು ಆ್ಯಕ್ಟರ್ ಆಗಬೇಕು ಅನ್ನೋ ವಿಷಯನ ವ್ಯಕ್ತಪಡಿಸಿದಾಗ ಏನಾಗಿತ್ತು ಅಂದರೆ, ನಮ್ಮ ಸಂಬಂಧಿಕರೆಲ್ಲರೂ ಏನು ಅಂದರು ಅಂದರೆ, ಮುಖ ನೋಡ್ಕೊ ಮೊದಲು ಕನ್ನಡಿಯಲ್ಲಿ ಅಂತ. ಸೊ ಇದೆಲ್ಲ ಯಾವಾಗಲೂ ನಡೀತಾನೆ ಇತ್ತು, ಆದರೆ ನಾನು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೆ, ನಾನು ಆ್ಯಕ್ಟ್ರೇ ಆಗಬೇಕು ಅಂತ. ನಿಮಗೆ ಯಾವಾಗ ಅನ್ಸೋದಕ್ಕೆ ಶುರುವಾಯಿತು ನಾನೊಬ್ಬ ಆಕ್ಟರ್ ಆಗ್ಬೋದು ಅಂತ? ಇದು ಗ್ರ್ಯಾಜುಯೇಷನ್ ಆದ್ಮೇಲೆ ಕನ್ಫರ್ಮ್ ಆಯಿತು. ಯಾರಾದ್ರೂ ಹೇಳಿದ್ರ ಅಥವಾ ರಾತ್ರಿನಲ್ಲಿ ಕನಸು ಬಿತ್ತಾ ನಿಮಗೆ? ಆ್ಯಕ್ಚುಲಿ ಒಬ್ಬ ಫ್ರೆಂಡ್ ನನ್ನ ಥಿಯೇಟ್ರ್ ಶೋಗೆ ಕರ್ಕೊಂಡು ಹೋಗಿದ್ದ. ಅಲ್ಲಿ ಆಡಿಯನ್ಸ್ಗೂ ಮತ್ತು ಆ್ಯಕ್ಟ್ರಿಗೂ ಇರೋ ಕೆಮಿಸ್ಟ್ರಿ ನಂಗೆ ತುಂಬ ಫ್ಯಾಸಿನೇಟ್ ಆಯಿತು. ಸೊ ಅವಾಗ ನಾನು ಡಿಸೈಡ್ ಆದೆ, ನಾನು ಆ್ಯಕ್ಟ್ರೇ ಆಗಬೇಕು ಅಂತ. ನಾನು ಮಾಡ್ತಾ ಇದ್ದಿದ್ದು ಕೆಲಸನೂ ಬಿಟ್ಬಿಟ್ಟೆ, ಮತ್ತು ಆ್ಯಕ್ಟಿಂಗೋಸ್ಕರನೇ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಆದರೆ ನಿಮ್ಮನ್ನು ನೀವು ಹಾಳು ಮಾಡ್ಕೊಳ್ಳೋದಕ್ಕೆ ಪೂರ್ತಿಯಾಗಿ ಪ್ಲಾನ್ ಮಾಡಿ ಇಟ್ಕೊಂಡಿದ್ರಿ? ಆ ಥರ ಏನಿಲ್ಲ ಸರ್. ಯಾಕಂದ್ರೆ ನೀವು ಆ್ಯಕ್ಟಿಂಗನ್ನು ಯಾವಾಗ ಕಲಿತಿದ್ರಲ್ಲ, ಆಗ ಒಬ್ಬ ವಾಚ್ಮ್ಯಾನ್ನ ಕೆಲಸ ಮಾಡ್ತಾ ಇದ್ರಿ, ಸೆಕ್ಯೂರಿಟಿ ಆಗಿದ್ರಿ. ಅದು ಯಾಕೆ ಅಂದರೆ, ಥಿಯೇಟ್ರ್ ಮಾಡಿದಾಗ ದುಡ್ಡು ಗಿಡ್ಡು ಏನು ಬರ್ತಿರ್ಲಿಲ್ಲ. ಅದಕ್ಕೆ ಸೈಡ್ ಬೈ ಸೈಡ್ ಸಿಟಿಲಿ ಜೀವನ ಮಾಡೋಕ್ಕೆ ಏನಾದರೂ ಕೆಲಸ ಮಾಡಲೇಬೇಕಲ್ಲ. ಸೊ ಅದಕ್ಕೆ ನಾನು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಸೆಕ್ಯೂರಿಟಿ ಜಾಬ್ ಮಾಡ್ತಿದ್ದೆ. ಅದಾದಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನಾವು, ಮಂಡಿ ಹೌಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಥಿಯೇಟ್ರನ್ನ. ಸೊ ಏನೋ ಒಂದು ಚಿಕ್ಕ ಸಂಬಳನೂ ಮಾಡ್ಕೋತಾ ಇದ್ದೆ, ಮತ್ತು ಜೊತೆಲಿ ಥಿಯೇಟ್ರ್ ಪ್ರಾಕ್ಟೀಸು ನಡೀತಾ ಇತ್ತು. ನಿಮಗೆ ಯಶಸ್ಸು ಸಿಕ್ಕಿ ನೀವು ವಾಪಸ್ ಊರಿಗೆ ಹೋದ ನಂತರ ಜನ ಹೇಳೋದಕ್ಕೆ ಶುರು ಮಾಡಿದ್ರ, ಹಾ
ಈಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತ? ಮೊದಲು ನಾನು ಚಿಕ್ಕ ಚಿಕ್ಕ ರೋಲ್ ಮಾಡಿದಾಗೆಲ್ಲ ಊರಿಗೆ ಹೋದಾಗೆಲ್ಲ ಏನಾಗ್ತಿತ್ತಂದ್ರೆ, ನಾನು ಊರಿಗೆ ಹೋದಾಗ ಎಲ್ಲರೂ ಏನಂತಿದ್ರು ಅಂದ್ರೆ ಒಂಥರ ಆಗೋದು. ಅಂದ್ರೆ ಚಿಕ್ಕ ಚಿಕ್ಕ ರೋಲ್ಸ್ ಮಾಡ್ತಿದ್ನಲ್ಲ, ಏನಪ್ಪ ಬರೀ ಏಟ್ ತಿಂತೀಯ ನೀನು ಅಂತಿದ್ರು. ಮತ್ತೆ ಏಟ್ ತಿನ್ನೋದು ಅಲ್ಲದೆ ಊರಿಗೂ ಬರ್ತೀಯಲ್ಲ, ನಾಚೆ ಆಗಲ್ವಾ ಅಂತಿದ್ರು. ಸೊ ತುಂಬ ನೋವಾಗ್ತಿತ್ತು. ಅದಕ್ಕೆ ಡಿಸೈಡ್ ಮಾಡಿದೆ, ನಾನು ಊರಿಗೆ ಹೋಗೋದೇ ಇಲ್ಲ. ಯಾವುದಾದ್ರೂ ಒಂದು ದೊಡ್ಡ ರೋಲ್ ಮಾಡಿ ಹೆಸರು ಮಾಡೋವರೆಗೂ ನಾನು ಊರಿಗೆ ಹೋಗ್ಬಾರ್ದು ಅಂತ. ಅದಾದ್ಮೇಲೆ ಗ್ಯಾಂಗ್ಸ್ ಆಫ್ ವಾಸೆಪರ್ ಸಿಕ್ತು. ಅದಾದ್ಮೇಲೆ ನಾನು ಊರಿಗೆ ಹೋದಾಗ ಊರವರೆಲ್ಲ ಸೇರಿಬಿಟ್ಟು, ನೋಡಪ್ಪ ಹುಲಿ ಮರಿ ಬಂತು ಇದ್ದು ಇದ್ದು ಅಂತ. ಅಂದ್ರೆ ಊರಿನ ಜನರದ್ದು ಹೆಂಗೆ ಅಂದ್ರೆ, ಅವ್ರು ಸಿನಿಮಾ ನೋಡೋ ರೀತಿ ಬೇರೆ ಇರುತ್ತೆ. ಆಕ್ಟರ್ ಅಂದ್ರೆ ಹೊಡಿಬೇಕು ಅಂತ ಅರ್ಥ ಅವ್ರಿಗೆ. ಮತ್ತೆ ನಿಮ್ಮ ದೃಷ್ಟಿನಲ್ಲಿ ಇರುವಂತದ್ದು ಅಂಥದ್ದೇ ಆಕ್ಟರ್ ಅಲ್ವಾ? ನನ್ನ ದೃಷ್ಟಿಕೋನದಲ್ಲಿ ಇನ್ನೂ ರೆಡಿನೇ ಆಗಿಲ್ಲ ಅದೇನು. ಅಂದ್ರೆ ನನಗೇನು ಅನ್ಸುತ್ತೆ ಅಂದ್ರೆ, ಒಂದು ಎಂಥ ರೋಲ್ ಮಾಡ್ಬೇಕಂದ್ರೆ ವಿಚಿತ್ರ ವಿಭಿನ್ನವಾಗಿರ್ಬೇಕು. ಅಂದ್ರೆ ಒಂದು ಫಿಕ್ಸ್ ಇಮೇಜ್ ಆಗಿರಬಾರ್ದು ನಂದು ರೋಲ್ ವಿಷಯದಲ್ಲಿ. ನೀವು ಯಾವ ಯಾವ ಪಾತ್ರಗಳನ್ನ ನಿಭಾಯಿಸಿದಿರಲ್ಲ ಅದ್ರ ಬಗ್ಗೆ ನನ್ನ ಹತ್ರ ಒಂದಷ್ಟು ಆರೋಪಗಳಿವೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕಿ ಅದಾಲತ್ನಲ್ಲಿ ನವಾಜುದ್ದೀನ್ ಸಿದ್ದಿಕಿ ಅವರ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ಹೀರೋ ತುಂಬಾನೇ ಕೆಲಸ ಮಾಡ್ಬೇಕಾಗತ್ತೆ. ನಾನ್ ಕೇಳ್ಪಟ್ಟೆ, ಒಂದ್ ವೇಳೆ ಇಂಟಿಮೇಟ್ ನ ಸೀನ್ ಇದ್ರೆ ಹೀರೋಯಿನ್ಗೆ ಕಿಸ್ ಮಾಡ್ಬೇಕಾದಂತ ಸಂದರ್ಭದಲ್ಲಿ ತುಂಬಾ ಕಷ್ಟಪಡ್ತಿರುತ್ತೆ. ಯಾಕಂದ್ರೆ ಯಾವಾಗೂ ಚಾನ್ಸ್ ಸಿಕ್ಕಿಲ್ಲಲ್ಲ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ ಫಿಲ್ಮ್ ಸ್ಟಾರ್ ನವಾಜುದ್ದೀನ್ ಸಿದ್ದಿಕಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ನವಾಜುದ್ದೀನ್ ಸಿದ್ದಿಕಿಯವರ ಮೇಲಿರುವ ಆರೋಪವೆಂದರೆ ಇವರೊಂದು ರಿಜೆಕ್ಟೆಡ್ ಮಾಲಿ ಎಂಬುದು. 12 ವರ್ಷಗಳ ತನಕ ಫಿಲ್ಮ್ ಇಂಡಸ್ಟ್ರಿನಲ್ಲಿ ನಿಮಗೆ ಸರಿಯಾದ ಪಾತ್ರನೇ ಸಿಗ್ಲಿಲ್ಲ. ಸಣ್ಣ ಪುಟ್ಟ 2 ನಿಮಿಷದ 40 ಸೆಕೆಂಡಿನ ಪಾತ್ರಗಳು ಮಾಡ್ತಾ ಇದ್ರಿ. ಹೌದು. ಮತ್ತೆ ಈ ರಿಜೆಕ್ಟ್ ಮಾಲು ಅಕ್ಸೆಪ್ಟ್ ಹೇಗಾಯ್ತು? ಅಂದ್ರೆ ನಾನು ಬಿಗಿನಿಂಗ್ ಡೇಸ್ ಅಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಎಲ್ಲ ಕಡೆಯಿಂದ ಈ ರಿಜೆಕ್ಷನ್ ಸಿಗ್ತಾ ಇತ್ತು. ಎಲ್ಲ ಕಡೆಯಿಂದ ಅಂದ್ರೆ ಬರೀ ರೋಲ್ ವಿಷಯದಲ್ಲಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರ ಅಲ್ಲ. ಈಗ ಒಂದಿಬ್ರು ಹುಡುಗಿರ ಹತ್ರ ಫ್ರೆಂಡ್ಶಿಪ್ ಮಾಡಬೇಕು ಅಂದ್ರೆ ಆ ವಿಷಯದಲ್ಲಿ ಕೂಡ ನನಗೆ ಹುಡುಗಿ ರಿಜೆಕ್ಟ್ ಮಾಡಿಬಿಡ್ತಾ ಇದ್ರು. ಆ್ಯಕ್ಚುಲಿ ಅಲ್ಲಿಂದನೇ ಸ್ಟಾರ್ಟ್ ಆಯಿತು ರಿಜೆಕ್ಷನ್ ಪ್ರಾಸೆಸ್. ಆವಾಗ ನಾನು ಡಿಸೈಡ್ ಮಾಡಿದೆ, ಈ ಡಿಪಾರ್ಟ್ಮೆಂಟ್ ಅಂತೂ ನನ್ನ ಡಿಪಾರ್ಟ್ಮೆಂಟ್ ಅಲ್ಲ. ಯಾಕಂದರೆ ತುಂಬ ಸಲ ಟ್ರೈ ಮಾಡಿ ಸೋತಿದ್ದೀನಿ. ಸೊ ಸಿನಿಮಾದಲ್ಲಿ ಟ್ರೈ ಮಾಡೋಣ ಅಂತ. ಅಲ್ಲಿನೂ ರಿಜೆಕ್ಷನ್ ಸಿಗ್ತಾಯಿತ್ತು. ಸೊ ನಾನು ಮೈಂಡ್ ಹೆಂಗೆ ಫಿಕ್ಸ್ ಆಗಿಬಿಟ್ಟಿದೆ ಅಂದರೆ, ನಾನು ರಿಜೆಕ್ಟೆಡ್ ಪೀಸ್ ಅಂತ. ಸೊ ನಾನು ಹೇಗಂದರೆ, ಡಿಪ್ರೆಷನ್ನು, ಸಪ್ಪಗಿರೋದು ಅದು ಇರಬಾರ್ದು ಜೀವನದಲ್ಲಿ. ಡಿಪ್ರೆಷನ್ ಅದೆಲ್ಲ ಇರಬಾರ್ದು. ಅಂದರೆ ಜೀವನದಲ್ಲಿ ಏನಿರುತ್ತೋ ಅದನ್ನೇ ನಾವು ಅದರಲ್ಲೇ ಖುಷಿ ಪಡೋಕ್ಕೆ ಟ್ರೈ ಮಾಡಬೇಕು ಅಂತ ನನ್ನ ಸಿದ್ಧಾಂತ. ಸೊ ಚಿಕ್ಕ ಚಿಕ್ಕ ರೋಲ್ಗಳು ಸಿಗ್ತಾಯಿತ್ತು, ಫ್ರೆಂಡ್ಸ್ ಜೊತೆ ಇರ್ತಾ ಇದ್ದೆ. ಅದೇ ನಮ್ಮದು ಒಂದು ಜಗತ್ತಾಗ್ಬಿಟ್ಟಿತ್ತು ಅಷ್ಟೇ. ಶೂಲ್ನಲ್ಲಿ ವೇಟರ್ನ ರೋಲ್. ವೇಟರ್ನ ರೋಲ್ ಮಾಡಿ ಹೇಗೆ ಅನ್ನಿಸ್ತಾ ಇತ್ತು? ಹೊಡೆಸ್ಕೊಂಡು ಬೈಸ್ಕೊಂಡು. ಅಂದರೆ ಏನು ಅಂದರೆ, ರೋಲ್ ಚಿಕ್ಕದಿರಲಿ ದೊಡ್ಡದಿರಲಿ, ರೋಲೇ. ಆದರೆ ನನಗೇನಂದರೆ, ಅದನ್ನು ಎಷ್ಟು ನೀಟಾಗಿ ಮಾಡ್ತೀವಿ ನಾವು, 1 ನಿಮಿಷದಿರಲಿ 1 ಸೆಕೆಂಡ್ದಿರಲಿ, ಅದ್ರ ಮೇಲೆ ಗಮನ ಇರ್ತಿತ್ತು ನನಗೆ. ಅಂದರೆ 1 ಸೆಕೆಂಡ್ ಇರಲಿ 1 ನಿಮಿಷ ಇರಲಿ, ಅದನ್ನು ಎಷ್ಟು ಚೆನ್ನಾಗಿ ನಿಭಾಯಿಸ್ತೀನಿ ನಾನು ಅನ್ನೋದ್ರ ಬಗ್ಗೆ ನನ್ನ ಗಮನ ಇರ್ತಾ ಇತ್ತು. ಸೊ ಅದೇ ರೀಸನ್ ಆಯಿತು ಅನಿಸುತ್ತೆ. ಸರ್ಫರೋಶ್ನಲ್ಲಿ ನೋಡಿ ನನಗೆ ಬ್ಲ್ಯಾಕ್ ಫ್ರೈಡೇನಲ್ಲಿ ಅವಕಾಶ ಸಿಕ್ತು. ಒಂದು 3 ಸೀನ್ ಇತ್ತು, ಅದು ಸ್ವಲ್ಪ ದೊಡ್ಡ ಸೀನೇ. ಅದಾದಮೇಲೆ 6 ವರ್ಷ ಆಗೋಯ್ತು 4 ಸೀನ್ ಇರೋ ಅಂತ ಅವಕಾಶ ಸಿಗಬೇಕು ಅಂದರೆ. ಇದೇ ಥರ ಆಯಿತು. ಅಂದರೆ ಚಿಕ್ಕ ಪುಟ್ಟ ರೋಲ್ಸಿಂದನೇ ನಾನು ಬೆಳ್ಕೊಂಡು ಬಂದಿರೋದು. ಮುನ್ನಾಬಾಯಿನಲ್ಲಿ ಪಿಕ್ ಪಾಕೆಟ್ ರೋಲ್ ಇತ್ತಲ್ಲ? ಹೌದು. ಸುನಿಲ್ ದತ್ ಅವರ ಜೊತೆ ಕೆಲಸ ಮಾಡೋದಕ್ಕೆ ನಿಮಗೆ ಅವಕಾಶ ಸಿಕ್ತು. ಆದರೆ ಸಣ್ಣ ರೋಲ್ ಅದು. ಅವ್ರೇನಂದ್ರೆ, ಹುಡುಗ ಸೂಪರಾಗಿ ಮಾಡಿದ್ದಾನೆ ಆ್ಯಕ್ಟಿಂಗು, ಕೋಕಾ-ಕೋಲಾ ಕುಡಿಸ್ರು ಅವನಿಗೆ. ಆ ಕೋಕಾ-ಕೋಲಾ ನಾನು ತೊಗೊಂಡು ಕುಡಿವಾಗ ಅವತ್ತು ಮಾತ್ರ ಅದು ಟೇಸ್ಟ್ ಬೇರೆನೇ ಅನಿಸ್ತಾ ಇತ್ತು ನನಗೆ. ಯಾಕಂದ್ರೆ ದತ್ ಸಾಹೇಬ್ರು ಕೊಟ್ಟಿದ್ದು. ಅವರು ತುಂಬಾ ಪ್ರೀತಿ ಮಾಡ್ತಿದ್ರು ಎಲ್ರು. ತುಂಬಾ ಪ್ರೀತಿ ಮಾಡೋಂಥ ಮನುಷ್ಯ ಅವರು. ಇಡೀ ಸೆಟ್ನ ಅವ್ರು ಒಂಥರ ಶಾಂತಿಯುತವಾದ ವಾತಾವರಣ ಮಾಡ್ಬಿಡ್ತಿದ್ರು ಎಲ್ಲರಿಗೋಸ್ಕರ. ಈ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ಬೇಕಾದ್ರೆ ನಿಮ್ಗೆ ಯಾವತ್ತಾದ್ರೂ ಅನ್ಸಿತಾ ದೊಡ್ಡ ಮಟ್ಟಕ್ಕೆ ಹೋಗ್ತೀನಿ ಅಂತ? ಇಲ್ಲ, ಖಂಡಿತ ಇಲ್ಲ. ನನಗೊಂಚೂರು ಕಲ್ಪನೆ ಕೂಡ ಇರಲಿಲ್ಲ. ಮತ್ತೆ ನಾನು ಆ ಯೋಚನೆನೂ ಮಾಡ್ಕೊಂಡು ಬಂದಿರಲಿಲ್ಲ ನಾನು ದೊಡ್ಡ ಸ್ಟಾರ್ ಆಗ್ತೀನಿ ಅಂತ. ಅದಕ್ಕೇನು ಅಂದರೆ ಕಾರಣ, ನನ್ನ ಮುಖದ ಬಗ್ಗೆ ನಾನು ಎಷ್ಟೊಂದು ಏನೇನೋ ಕೇಳ್ಬಿಟ್ಟಿದ್ನಲ್ಲ, ಚೆನ್ನಾಗಿಲ್ಲ ಅದು ಇದು ಅಂತ. ಅಂದರೆ ಇವಾಗ ಯಾವುದಾದ್ರೂ ಅವಕಾಶಕ್ಕೋಸ್ಕರ, ಕೆಲಸಕ್ಕೋಸ್ಕರ ಸಿನಿಮಾ ಆಫೀಸಿಗೆ ಹೋದರೆ ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳ್ತಿದ್ರು ನಮಗೆ, ಏನು ನೀನು? ನಾನು ಹೇಳ್ತಿದ್ದೆ, ಆ್ಯಕ್ಟ್ರಪ್ಪ ನಾನು ಅಂತ. ಅವರು ಅಡಿಯಿಂದ ಮುಡಿವರೆಗೂ ನೋಡಿಬಿಟ್ಟು, ಆ್ಯಕ್ಟ್ರ್ ಅಂತೂ ಅನ್ಸಲ್ಲ ಬಿಡಪ್ಪ ನೀನು. ಸೊ ಈ ಥರ ಸಿಚುವೇಶನ್ಸ್, ಅವಮಾನಗಳನ್ನ ನೋಡಿ ನಾನು ಹೆಂಗೆ ಫಿಕ್ಸ್ ಆಗಿಬಿಟ್ಟಿದ್ದೆ ಅಂದರೆ, ನಾನು ಜೀವನ ಪರ್ಯಂತ ಚಿಕ್ಕ ಪುಟ್ಟ ರೋಲ್ಸೇ ಮಾಡ್ತಾ ಇರ್ತೀನಿ, ದೊಡ್ಡ ರೋಲ್ ಅಂತೂ ಆಗಲ್ಲ. ನಾನೊಂದು ಮ್ಯಾಗಝಿನಲ್ಲಿ ನಿಮ್ಮ ಬಗ್ಗೆ ಓದಿದ್ದೆ. ಅದರಲ್ಲಿ ಬರೆದಿದ್ರು, ಅಮಿತಾಬ್ ಬಚ್ಚನ್ ಅವರು ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ ಅವ್ರ ಹತ್ರ ಹೈಟ್ ಇತ್ತು, ವಾಯ್ಸ್ ಇತ್ತು. ಆ ಸಮಯದಲ್ಲಿ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರು ಪತ್ರ ಬರೆದಿದ್ರು. ಶಾರುಖ್ ಖಾನ್ ಅವರು ಬಂದಾಗ ಸೇಂಟ್ ಕೊಲಂಬಸ್ ಇಂದ ಬಂದಿದ್ರು, ಅವರು ಫಿಟ್ ಆಗಿದ್ರು, ಅವ್ರ ಹತ್ರ ಚಾರ್ಮ್ ಇತ್ತು.
ಕಂಗನಾ ರನೌತ್ ಅವ್ರು ಬಂದಾಗ ಅವ್ರ ಹತ್ರ ಸೌಂದರ್ಯ ಇತ್ತು, ನಿಮ್ ಹತ್ರ ಏನಿತ್ತು? ಏನೂ ಇಲ್ಲ ಏನೂ ಇಲ್ಲ. ಏನಿತ್ತು ಸರ್ ನನ್ನ ಹತ್ರ? ನಾನು ಅದನ್ನೇ ಯೋಚಿಸ್ತಾ ಇರ್ತೀನಿ, ಏನಿತ್ತು ನನ್ನ ಹತ್ರ? ಥ್ಯಾಂಕ್ ನೋಡಿ, ನೀವೇ ಹೇಳ್ಕೊಳ್ತೀರಾ ನಾನು ತುಂಬಾ ಕಪ್ಪಾಗಿದ್ದೀನಿ ಅಂತ. ನನ್ನ ಮುಖ ಅಷ್ಟು ಚೆನ್ನಾಗಿಲ್ಲ, ಅದಕ್ಕೆ ನನಗೆ ಗುಂಡಗಳ ರೋಲನ್ನೇ ಕೊಡ್ತಾ ಇದ್ರು ಅಂತ. ಮೋಸ್ಟ್ಲಿ ಇದನ್ನೂ ರೀಸನ್ ಇರಬೇಕು. ಯಾಕಂದರೆ ಮುಖ ನೋಡಿನೇ, ಅಂದರೆ ಈಗ ಹೀರೋಗಳು ಮುಖ ನೋಡಿದ್ರೆ 6 ಅಡಿ ಬೆಳ್ಳಗಿರ್ತಾರೆ, ಫುಲ್ಲು ಕಟ್ಸಿಂದ. ಸೊ ನನಗೆ ತುಂಬ ದುಃಖ ಆಗ್ತಾಯಿತ್ತು, ನಾನು ಯಾಕೆ ಹೀರೋ ಆಗೋಕ್ಕಾಗಲ್ಲ, ನಾನು ಯಾಕೆ ಹಿಂಗಿದ್ದೀನಿ ಅಂತ. ಆದರೆ ದೇವ್ರ ದಯೆಯಿಂದ ಇವತ್ತು ಬರೀ ಎಲ್ಲ ಹೀರೋ ಆಗಿನೇ ಬರ್ತಾಯಿದ್ದೆ ನನ್ನ ಸಿನಿಮಾ. ನೋಡಿ, ನೀವು ಮೊದಲನೇ ಸಲ ಹೀರೋ ಆಗಿ ಬರ್ತೀರಾ ಗ್ಯಾಂಗ್ಸ್ ಆಫ್ ವಸೈಪುರ್ನಲ್ಲಿ. ಹೌದು. ನೀವು ಹೀರೋ ಆದ್ರೂ ಹೇಗ್ ಕಾಣಿಸ್ತಾ ಇದ್ರಿ? ಲುಂಗಿ ಸುತ್ಕೊಂಡಿದ್ರಿ, ಚಪ್ಪಲಿ ಹಾಕೊಂಡಿದ್ರಿ, ಬೈತಾ ಇರ್ತಾ ಇದ್ರಿ, ಶೂಟ್ ಮಾಡ್ತಾ ಇದ್ರಿ ಅಲ್ವಾ ಸರ್? ಏನಂದರೆ ಪ್ರಾರಂಭ ಅಂತೂ ಎಲ್ಲಿಂದ ಒಂದು ಕಡೆ ಆಗಲೇಬೇಕಲ್ಲ. ಲುಂಗಿ ಹಾಕ್ಕೊಂಡು ವಿಲನ್ ಅಂದರೆ ನೋಡಿ, ಅದೇ ವರ್ಷ ಕಹಾನಿ ಸಿನಿಮಾ ರೆಡಿ ಆಗ್ತಾ ಇತ್ತು. ಅದರಲ್ಲಿ ಟಕ್ ಗಿಕ್ ಮಾಡಿಕೊಂಡು ಚೆನ್ನಾಗಿ ಸೂಪರಾಗಿ. ನನ್ನ ತಾಯಿ ಇದಾರಲ್ಲ, ಅವರಿಗೆ ಆ ಥರದ ರೋಲ್, ಆ ಸ್ಟೋರಿ ತುಂಬ ಇಷ್ಟ ಆಗಿತ್ತು. ಯಾಕಂದರೆ ಅವರು ತಮ್ಮ ಮಗನ ಫಸ್ಟ್ ಟೈಮ್ ಅಷ್ಟು ಒಳ್ಳೆ ಡ್ರೆಸ್ಸಲ್ಲಿ ನೋಡ್ತಾ ಇದ್ರು. ಅಂದರೆ ನನ್ನ ಮಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತಿದ್ರು ಅವರು. ನೋಡಿ, ಹೀರೋ ತುಂಬಾ ಕೆಲಸ ಮಾಡ್ಬೇಕಾಗತ್ತೆ. ನಾನ್ ಕೇಳ್ಪಟ್ಟೆ, ಒಂದ್ ವೇಳೆ ಇಂಟಿಮೇಟ್ ಸೀನ್ ಇದ್ರೆ ಹೀರೋಯಿನ್ಗೆ ಕಿಸ್ ಮಾಡ್ಬೇಕಾದ್ರೆ ನೀವು ತುಂಬಾ ಒದ್ದಾಡ್ತಾ ಇದ್ರಂತೆ. ಯಾಕಂದರೆ ಯಾವಾಗೂ ಚಾನ್ಸ್ ಸಿಕ್ಕಿಲ್ಲಲ್ಲ. ಸೊ ಅನ್ಕಂಫರ್ಟೇಬಲ್ ಆಗಿಬಿಡುತ್ತೆ ಸರ್ ನನಗೊಂದೊಂದು ಸರಿ. ಆದರೆ ಸೀನ್ ಮಾಡ್ತಾ ಮಾಡ್ತಾ ಚೆನ್ನಾಗೂ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾಫ್ಟಾಗಿ ಚೆನ್ನಾಗಿ ಅನ್ಸುತ್ತೆ. ಈ ಮಾತು ನಿಜನಾ? ನೀವು ಮೊದಲನೇ ಸಲ ಇಂಥ ಸೀನನ್ನ ಮಾಡ್ಬೇಕಾದ್ರೆ ನಿಮ್ಮ ಹೀರೋಯಿನ್ ಪದೇ ಪದೇ ನಿಮ್ಮನ್ನ ಅಣ್ಣಯ್ಯ, ನವಾಜ್ ಬಾಯ್ ಅಂತ ಕರೀತಾ ಇದ್ರಂತೆ. ನೀವು ಡೈರೆಕ್ಟರ್ಗೆ ಕಂಪ್ಲೇಂಟ್ ಮಾಡಿದ್ರಂತೆ. ಇದು ನಡೆದಿತ್ತು ಗ್ಯಾಂಗ್ಸ್ ಆಫ್ ವಸೈಪುರ್ನಲ್ಲಿ. ನನ್ನ ಹೀರೋಯಿನ್ ಏನಿದ್ದಾಳೆ ಉಮಾ ಖುರೇಶಿ, ನಾವು ಒಂದು ರೊಮ್ಯಾಂಟಿಕ್ ಸೀನ್ ಮಾಡೋದಿತ್ತು. ಸೊ ಆಕೆ ಹೇಳ್ತಾ ಇದ್ಲು, ನವಾಜ್ ಭಾಯ್ ಈ ಥರ ಮಾಡೋಣ, ನಾನು ಹಿಂಗೆ ನೋಡ್ತೀನಿ. ನಾನು ಅನುರಾಗ್ ಅವ್ರಿಗೆ ಹೇಳಿದೆ, ಡೈರೆಕ್ಟ್ರಿಗೆ, ನೋಡ್ರಪ್ಪ ಇದು ಅಣ್ಣ ಅಂತಿದ್ದಾರೆ, ನಾನು ರೊಮ್ಯಾಂಟಿಕ್ ಸೀನ್ ಹೆಂಗೆ ಮಾಡಲಿ ಅಂತ. ಮತ್ತೆ ಹೀರೋ ಆದವರು ಡ್ಯಾನ್ಸ್ ಕೂಡ ಮಾಡ್ಬೇಕಾಗತ್ತೆ. ಮತ್ತೆ ನಾನ್ ಕೇಳ್ಪಟ್ಟೆ ನೀವು ತುಂಬಾ ಭಯ ಪಡ್ತೀರಂತೆ. ಹೌದು ಸರ್, ಡ್ಯಾನ್ಸ್ ಅಂದರೆ ಬರೋದೇ ಇಲ್ಲ, ಏನೂ ಬರಲ್ಲ ನಮಗೆ, ನಂಗೆ ಬರೋದೇ ಇಲ್ಲ. ಯಾಕಂದರೆ ನಾನು ರಿಯಲ್ ಲೈಫಲ್ಲಿ ಯಾವತ್ತೂ ಡ್ಯಾನ್ಸ್ ಮಾಡಿಲ್ವಲ್ಲ, ಅದಕ್ಕೆ ಮೆಂಟಲ್ ಬ್ಲಾಕೇಜಸ್ ತುಂಬ ಇದೆ ನನಗೆ ಡ್ಯಾನ್ಸ್ ವಿಷಯದಲ್ಲಿ. ಮತ್ತೆ ಹೀರೋ ಹೇಗಾಗ್ತೀರಿ ನೀವು? ಆ್ಯಕ್ಚುಲಿ ಥ್ಯಾಂಕ್ ಗಾಡ್, ಇವತ್ತಿನ ದಿನ ಸಿನಿಮಾದ ಆಯಾಮ ಬದಲಾಗ್ತಿದೆ, ಸಿನಿಮಾ ನೋಡೋ ರೀತಿ ಬದಲಾಗ್ತಿದೆ. ಡ್ಯಾನ್ಸ್ ಇದ್ರೆ ಮಾತ್ರ ಸಿನಿಮಾ ಅನ್ನೋ ದಿನಗಳು ಹೋಯ್ತು, ಕಂಟೆಂಟ್ ಇರೋ ಸಿನಿಮಾಗಳು ಓಡ್ತಾ ಇದ್ದು ಅಂಥ ದಿನಗಳಿವು. ನಿಮ್ಗೀಗ ಸಕ್ಸಸ್ ಸಿಕ್ಕಿದೆ, ಒಳ್ಳೆ ಆಕ್ಟರ್ ಆಗಿದ್ದೀರಾ, ಒಳ್ಳೆ ಪಾಪ್ಯುಲಾರಿಟಿ ಸಿಕ್ಕಿದೆ. ಮತ್ತೀಗ ಗಾಳಿಪಟದ ಹುಡುಗಿ ಕತೆ ಏನಾಯ್ತು? ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಹೇಳಿದ್ದೆ, ಆ ಹುಡುಗಿಗೆ ಸ್ವಲ್ಪ ಹೇಳು, ನನ್ನ ಸಿನಿಮಾಗಳನ್ನ ನೋಡು ಅಂತ ಹೇಳು, ಟಿ ವಿಯಲ್ಲಿ ನನ್ನ ಪ್ರೋಗ್ರಾಮ್ಸ್ ಬರುತ್ತೆ ನೋಡು ಅಂತ ಹೇಳು ಅಂತ ಹೇಳಿದ್ದೆ ಅವನಿಗೆ. ಅವನು ಆರಾಮಾಗಿ ಅಂದ, ಆ ಹುಡುಗಿದು ಮದುವೆ ಆಯಿತು, ಮತ್ತು 6 ವರ್ಷ ಆಯಿತು ಮದುವೆ ಆಗಿ, ಮತ್ತು ಯಾರ ಜೊತೆ ಮದುವೆ ಆಗಿದ್ದಿಲ್ಲ, ಅವ್ರದ್ದು ಇಷ್ಟು ಉದ್ದ ಗಡ್ಡ ಇದೆ, ಅವ್ರು ತುಂಬ ಸ್ಟ್ರಿಕ್ಟ್ ಮನುಷ್ಯ ಅಂತ ಹೇಳಿದ್ರು. ಟಿ ವಿ ಬಿಡು, ಸಿನಿಮಾ ಬಿಡು, ಮನೆಯಿಂದ ಆಚೆ ಬರೋಕ್ಕೆ ಬಿಡಲ್ಲ ಅವಳನ್ನ ಅಂತ ಹೇಳಿದ್ರು ಅವನು. ಆದರೆ ಚೆನ್ನಾಗೇ ಇದ್ದಾಳೆ ಪಾಪ, 6-7 ಮಕ್ಕಳು ಹೆತ್ತಿದ್ದಾಳೆ. ಏನು ಮಾಡೋದು? ಒಂದ್ ವೇಳೆ ಏನಾದರೂ ಅವರು ಆಪ್ಕೆ ಅದಾಲತ್ ನೋಡ್ತಾ ಇದ್ರೆ ಅವ್ರಿಗೇನಾದರೂ ಮೆಸೇಜ್ ಕೊಡ್ತೀರಾ? ಏನು ಮೆಸೇಜ್ ಕೊಡಲಿ ಸರ್, ಕಳ್ಕೊಂಡು. ಆದರೆ ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರಿಂದನೇ ನಾನು ಮನೆಯಿಂದ ಆಚೆ ಬಂದು ಅವ್ರಿಗೋಸ್ಕರ ಟ್ರೈ ಮಾಡೋಕ್ಕೆ ನಾನು ಆ್ಯಕ್ಟರ್ ಆದೆ. ಜನತೆಯಿಂದ ಯಾರಾದರೂ ಪ್ರಶ್ನೆ ಕೇಳಬೇಕಾ? ಹಾಂ, ಈಗ ಸಕ್ಸಸ್ ಬಗ್ಗೆ ಮಾತಾಡೋದಾದ್ರೆ ನರೇಂದ್ರ ಮೋದಿ ಇದ್ದಾರೆ, ರಜತ್ ಅವರು ಇದ್ದಾರೆ, ಮಹೇಂದ್ರ ಸಿಂಗ್ ಧೋನಿ ಇದ್ದಾರೆ, ಮತ್ತೆ ಇವತ್ತು 21ನೇ ಶತಮಾನ ಆದ್ಮೇಲೆ ಹೆಸರು ಬಂದಿದೆ, ಅದು ನವಾಜುದ್ದೀನ್ ಸಿದ್ದಿಕಿ ಅವ್ರದ್ದು. ಈಗ ನನ್ನ ಹತ್ರ ಒಂದು ಪ್ರಶ್ನೆ ಇದೆ, ಅದೇನೆಂದ್ರೆ ಅದು 2 ತಿಂಗಳು ಪೇಮೆಂಟ್ ನ ಯಾರು ತಗೊಳೋದಿಲ್ವೋ, ಇವತ್ತು 2 ತಿಂಗಳು ಪೇಮೆಂಟ್ ಬಂದಿಲ್ಲ ಅಂದ್ರೆ ಕೆಲಸ ಬಿಟ್ಬಿಡ್ತಾರೆ. ಮತ್ತೆ ನೀವು 12 ವರ್ಷದಿಂದ ಹೇಗೆ ನಿಮ್ಮ ಕೋಪನ ತಡ್ಕೊಂಡಿದ್ರಿ? ತುಂಬ ಟ್ರೈನಿಂಗ್ ತೊಗೊಂಡ್ಬಿಟ್ಟಿದ್ದೆ ಇದಕ್ಕೆ, ಮತ್ತು ಜೀವನದಲ್ಲಿ ಒಂದು 12 ವರ್ಷ ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೆ. ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಅದಮ್ಮ. ನನಗೇನು ಅನ್ಸುತ್ತೆ ಅಂದರೆ, ನಾವು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀವೋ ಅದನ್ನೇ ಮಾಡಬೇಕು. ಒಂದು ವೇಳೆ ನಾವು 2ನೇ ಆಪ್ಷನ್ ಇಟ್ಕೊಂಡ್ರೆ ಅವಾಗ ಕಷ್ಟ ಆಗುತ್ತೆ.
ಒಂದ್ ವೇಳೆ ನನ್ನ ಹತ್ರ ಇನ್ನೊಂದು ಏನಾದರೂ ಆಪ್ಷನ್ಸ್ ಇದ್ದಿದ್ರೆ ನಾನು ಬೇಗ ವಾಪಸ್ ಹೋಗ್ಬಿಡ್ತಿದ್ದೆ ಅನ್ಸುತ್ತೆ ಸಿನಿಮಾ ಇಂಡಸ್ಟ್ರಿಯಿಂದ. ಸೊ ಅದಕ್ಕೆ ನಾನು ಬೇರೆ ಆಪ್ಷನ್ ಕೊಡಲೇ ಇಲ್ಲ. ಮಾಡಬೇಕು ಅಂದರೆ ಇದನ್ನೇ ಮಾಡಬೇಕು. ಅಂದರೆ 25 ವರ್ಷಕ್ಕಾಗಲಿ 50 ವರ್ಷಕ್ಕಾಗಲಿ ಆ್ಯಕ್ಟ್ರೇ ಆಗಬೇಕು ಅಂತ. ನಿಮಗೆ ಯಾವತ್ತಾದರೂ ಅನ್ಸಿದ್ಯಾ ವಾಪಸ್ ಹಳ್ಳಿಗೆ ಹೋಗಬೇಕು ಮತ್ತೆ ಹೊಲದಲ್ಲಿ ಕೆಲಸ ಮಾಡಬೇಕು ಅಂತ? ಇಲ್ಲ ಸರ್, ತುಂಬ ಸರಿ ಆ ಥರ ಆಗಿತ್ತು. ಯಾಕಂದರೆ ಕೆಲಸ ಸಿಗ್ತಾ ಇರಲಿಲ್ಲ, ಸರ್ವೈವಲ್ ಕಷ್ಟ ಆಗಿಬಿಟ್ಟಿತ್ತು ಮುಂಬೈಯಲ್ಲಿ. ಮತ್ತು ಏನು ನೆನಪಾಗ್ತಿತ್ತು ಅಂದರೆ ಊರಿಗೆ ಹೋದಾಗೆಲ್ಲ ಅಂದರೆ ಒಂದು ವೇಳೆ ನಾನು ವಾಪಸ್ ಹೋದರೆ ಅದನ್ನೇ ಅಂತಾರಲ್ಲ, ನಾವು ಹೇಳಿದ್ವಲ್ಲ ನಿನ್ನ ಮುಖ ನೋಡ್ಕೋ ಕನ್ನಡಿಯಲ್ಲಿ ಅಂತ. ಸೊ ಅದೇ ಥರ ಆಗುತ್ತೆ ಅಂತ ಆ ಭಯ ಇತ್ತು. ಅದಕ್ಕೆ ನಾನು ಡಿಸೈಡ್ ಆದೆ ವಾಪಸ್ ಅಂತೂ ಹೋಗಲ್ಲ. ಸಾಕಷ್ಟು ಜನ ಒಂದು ಡಿಮ್ಯಾಂಡನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಮೊದಲನೇ ಸಿನಿಮಾ ಗ್ಯಾಂಗ್ಸ್ ಆಫ್ ವಸೈಪುರ್ನಿಂದ ನೀವೊಂದು ಡೈಲಾಗನ್ನು ನೀವು ಖಂಡಿತವಾಗ್ಲೂ ಹೇಳಿಸ್ಬೇಕು ಅಂತ. ಆ ಸಿನಿಮಾದ್ದು ಒಂದು ಫೇಮಸ್ ಡೈಲಾಗ್ ಇದೆ, बाप का दादा का भाई का सबका बदला लेकर तेरे भाई। ಆದರೆ ನನ್ಗೆ ಆ ಸಿನಿಮಾದಲ್ಲಿ ಒಂದು ಫೇವ್ರೆಟ್ ಡೈಲಾಗ್ ಇದೆ. ನನ್ನ ಫ್ರೆಂಡು ನಾನು ಪಕ್ಕದಲ್ಲಿ ಕೂತಿರ್ತೀವಿ, ಇಬ್ಬರು ಗಾಂಜಾ ಹೊಡಿತಾ ಇರ್ತೀವಿ ನಾವು. ನಾನು ಅವನ ಕಡೆ ನೋಡ್ತೀನಿ, ಅವ್ನು ನನ್ನ ಕಡೆ ನೋಡ್ತಾನೆ. ಆಮೇಲೆ ಅವ್ನು ನನ್ನ ಕೇಳ್ತಾನೆ, ಏನು ನೋಡ್ತಿದ್ದಿಲೆ? ಸೊ ನಾನೇನು ಅಂತೀನಿ ಅಂತಂದರೆ, हम तो सोचे थे संजीव कुमार के घर में बच्चन पैदा हुए हैं, लेकिन जब आंखें खुली तो देखा साला हम तो शशि कपूर है, बच्चन तो कोई और है। ಅದಾದಮೇಲೆ ಗಂಟ್ಲು ಕೊಯ್ದುಬಿಡ್ತೀನಿ ನಾನು. ಒಂದು ಇಷ್ಟೇ ಸೂಪರ್ ಸೀನ್ ಸರ್. ನವಾಜ್ ಸಾಹೇಬ್ರೆ, ನೀವು ಯಶಸ್ಸಿನ ಸಾಕಷ್ಟು ಮೆಟ್ಟಿಲುಗಳನ್ನ ಇಲ್ಲಿ ತನಕ ಹತ್ತು ಬಂದಿದ್ರೆ, ಇನ್ನಷ್ಟು ಮೆಟ್ಟಿಲುಗಳನ್ನ ಹತ್ಲಿ ಅನ್ನೋದು ನಮ್ಮ ಆಶಯ ಕೂಡ. ಆದ್ರೆ ಸಾಕಷ್ಟು ಆರೋಪಗಳು ಇನ್ನೂ ಬಾಕಿ ಇದೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ನವಾಜುದ್ದೀನ್ ಸಿದ್ದಿಕಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. पैदा तो मैं भी शरीफ हुआ था, पर शराफत से अपनी कभी नहीं बनी। ज़रा हम भी तो देखें कि हमसे बड़ा शैतान कौन पैदा हुआ। ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಜನಪ್ರಿಯ ಆಕ್ಟರ್ ನವಾಜುದ್ದೀನ್ ಸಿದ್ದಿಕಿ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ನವಾಜುದ್ದೀನ್ ಸಿದ್ದಿಕಿಯವರ ಮೇಲಿರುವ ಆರೋಪವೆಂದರೆ ಇವರು ಬೇಜವಾಬ್ದಾರರು ಎಂಬುದು. ನೀವು ದೊಡ್ಡ ದೊಡ್ಡ ಆಕ್ಟರ್ಸ್ಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಬ್ರು ಆಕ್ಟ್ರೆಸ್ ಇದ್ರು, ಚಿತ್ರಾಂಗದ. ಅವರು ಕೆಲಸ ಮಾಡ್ತಾ ಮಾಡ್ತಾ ಮಧ್ಯದಲ್ಲೇ ಹೊರಟೋದ್ರು. ಇಲ್ಲ, ಶೂಟಿಂಗ್ ಮುಗಿಸಿದ್ರು ಅವರು, ಆದರೆ ಅರ್ಧ ಸಿನಿಮಾ ಆದಮೇಲೆ ಹೊರಗಡೆ ಹೋಗ್ಬಿಟ್ಟು. ಅಂಥದ್ದೇನ್ ಮಾಡಿದ್ರಿ ನೀವು? ಅರ್ಧ ಶೂಟಿಂಗ್ ಅಲ್ಲಿ ಅವರು ಹೊರಟೋದ್ರಲ್ಲ. ಅವರು ಆ್ಯಕ್ಚುಲಿ ಬಾಬು ಮುಷಾಯ್ ಬಂದೂಕ್ ಬಾಜ್ ಅಂತ ಸಿನಿಮಾ ಇದೆಯಲ್ಲ, ಅದರಲ್ಲೇ ಇದ್ರು ಅವರು. ಸ್ವಲ್ಪ ನಮ್ಮ ಸಿನಿಮಾ ಡೈರೆಕ್ಟರ್ ಏನಿದಾರಲ್ಲ, ಅವರಿಗೆ ಸ್ವಲ್ಪ ಇಂಟೆನ್ಸಿಟಿ ಜಾಸ್ತಿ, ಕಿಸ್ಸಿಂಗ್ ಜಾಸ್ತಿ ಇರಲಿ ಅಂತ. ಸೊ ಅವ್ರೇನಂದ್ರು ಅಂದರೆ, ಜಾಸ್ತಿ ಆಯಿತು, ಇದಕ್ಕಿಂತ ಜಾಸ್ತಿ ನನಗಾಗಲ್ಲ ಅಂತ. ಸೊ ಹೊರಟೋದ್ರು. ನಿಮ್ಮಿಂದಾಗಿ ಇರ್ಬೋದು ಸರ್, ಯಾಕಂದರೆ ಹೀರೋ ನಾನೇ ಅಲ್ವಾ. ನೋಡಿ, ನಾನು ಓದಿದ್ದೆ, ಆಕೆ ಹೇಳಿದ್ರು, ಇಂಥ ವ್ಯಕ್ತಿ ಜೊತೆಗೆ ನಾನು ಕಿಸ್ಸಿಂಗ್ ಸೀನನ್ನ ಹೇಗ್ ಮಾಡ್ಲಿ ಅಂತ ಹೇಳಿದ್ರು. ಹೇಳಕ್ಕಾಗಲ್ಲ, ಇದು ಬಂದಿರ್ಬೋದು ಅವ್ರ ಮೈಂಡಲ್ಲಿ. ಇದ್ರಲ್ಲಿ ಕ್ಲಬ್ಸ್ ಹೊಡಿಯೋದು ಏನಿದೆ ಅಣ್ಣ. ಸಲ್ಮಾನ್ ಖಾನ್ ಅವರ ಜೊತೆಗೆ ನೀವು ಸಿನಿಮಾ ಮಾಡಿದಾಗ ಹೌದು ಸರ್, ನಿಮ್ಗೆ ಎರಡೆರಡು ಸಿನಿಮಾಗಳಲ್ಲಿ ಕೆಲಸ ಮಾಡುವಂತ ಅವಕಾಶ ಸಿಕ್ತು. ಆ ಸಿನಿಮಾ ಹೇಗಿತ್ತು ಅಂದ್ರೆ, ನೀವು ಅದರಲ್ಲಿ ಸಲ್ಮಾನ್ ಖಾನ್ ಅವರಿಗೆ ಡೈಲಾಗ್ ಹೊಡಿತಾ ಇರ್ತೀರಾ. ನನಗೆ ಚೆನ್ನಾಗಿ ನೆನಪಿದೆ. ಸಲ್ಮಾನ್ ಖಾನ್ ಬುರ್ಕಾ ಹಾಕೊಂಡು ಬರ್ತಿರ್ತಾರೆ, ಆಗ ನೀವು ಹೇಳ್ತೀರಾ ಫಿರ್ ಬೋಲಿ ಬೇಗಂ. ಹೌದು ಸರ್. ಸಿನಿಮಾಗಳಲ್ಲಿ ಶರ್ಟ್ ತೆಗಿತಾ ಇದ್ದಂತ ಸಲ್ಮಾನ್ ಖಾನ್ಗೆ ನೀವು ಬುರ್ಕಾ ಹಾಕ್ಸಿದ್ರಿ. ಆ್ಯಕ್ಚುಲಿ ಅದು ಸಿನಿಮಾದ ರಿಕ್ವೈರ್ಮೆಂಟ್ ಹಂಗಿತ್ತು, ಅವರು ಬುರ್ಕಾ ಹಾಕ್ಕೊಳ್ಳೇಬೇಕಿತ್ತು. ಬಟ್ ಅದು ಅವರು ಒಂದೊಂದ್ಸಲ ಇರಿಟೇಟ್ ಆಗಿಬಿಡ್ತಿದ್ರು, ತೆಗೆದ್ಬಿಡ್ತಿದ್ರು ಬುರ್ಕಾನ. ಏನು ಬುರ್ಕಾ ಇದೆ. ಇನ್ನೊಂದು ಏನಂದರೆ, ಎಷ್ಟೊಂದು ಪಂಚ್ ಲೈನ್ಸ್ ಏನಿದ್ವಲ್ಲ ಅದರಲ್ಲಿ, ಅವ್ರು ಬರೆದಿದ್ದೆ ಅದು ಪಂಚ್ ಲೈನ್ಸು. ಅವರು ನನಗೆ ಹೇಳಕ್ಕೆ ಹೇಳ್ತಾ ಇದ್ರು, ನೀನು ಹೇಳ್ಬಿಡು ನವಾಜ್ ಭಾಯ್ ಅಂತ. ನಿಮ್ಗೆ ಯಾವ್ದಾದ್ರು ಡೈಲಾಗ್ ನೆನಪಿದೆ? ಒಂದು ಇದೇ ಡೈಲಾಗ್ ಸರ್, ಈಗ ನೀವು ಹೇಳಿದ್ರಲ್ಲ, ಆ ಡೈಲಾಗ್ ಆ್ಯಕ್ಚುಲಿ ಇರಲಿಲ್ಲ. ಅವರೇ ನನಗೆ ಹೇಳಿದ್ದು, ಈ ಲೈನ್ ಹೇಳ್ಬಿಡು ನೀನು ಅಂತ. ढक अपना ये नकाब वकाब जो है, क्या थोड़ा अच्छे से चलो, ಅಲ್ವಾ? हाँ नज़ाकत के साथ चलो एक्चुअली। ಆ ಥರ ಇತ್ತು ಸರ್. ಮತ್ತೆ ನೀವು ಶಾರುಖ್ ಖಾನ್ ಜೊತೆಗೆ ರೈಸ್ನಲ್ಲಿ ವರ್ಕ್ ಮಾಡಿದ್ರಲ್ಲ, ಏನಾದರೂ ವ್ಯತ್ಯಾಸ ಕಾಣಿಸ್ತಾ? ಶಾರುಖ್ ಖಾನ್ ಅವರು ಥಿಯೇಟರ್ ಆರ್ಟಿಸ್ಟ್ ಆದ್ದರಿಂದ ಅವರು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಅಂತಂದರೆ, ಪ್ರತಿಯೊಂದು ಸೀನ್ದು ನಾವು 5-5, 6-6 ವರ್ಷನ್ಸ್ ಇಡ್ತಾ ಇದ್ವಿ. ಸೊ ನಾವಿಬ್ರು ಹೆಂಗಿದ್ವಿ ಅಂದರೆ, ಎಷ್ಟು ಇಷ್ಟ ಅಂದರೆ ನಮ್ಗೆ ಆ್ಯಕ್ಟಿಂಗ್ ಅಂತಂದರೆ, ನಾವು 2-3 ಆಪ್ಷನ್ಸ್ ಮಾಡೋಣ ಅಂತ ಡಿಸ್ಕಸ್ ಮಾಡ್ಕೋತಾ ಇದ್ವಿ. ರೈಸಲ್ಲಿ ಮಾಡಿ ಇಡ್ತಾ ಇದ್ವಿ ಸೀನ್ಸ್ನ. ನೋಡಿ, ಜನರಲ್ಲಿ ಒಂದು ಇಂಪ್ರೆಷನ್ ಇದೆ, ಸಲ್ಮಾನ್ ಖಾನ್ ಜೊತೆಗೆ ಸಿನಿಮಾ ಮಾಡಿದಾಗ, ಶಾರುಖ್ ಖಾನ್ ಜೊತೆಗೆ ಸಿನಿಮಾ ಮಾಡಿದಾಗ ಬೇರೆ ಆಕ್ಟರ್ನ ಡಾಮಿನೇಟ್ ಮಾಡ್ತಾರೆ ಅಂತ, ಬೇರೆಯವರಿಗೆ ತಮ್ಮ ಟ್ಯಾಲೆಂಟನ್ನು ತೋರಿಸೋದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ. ಇಲ್ಲ, ಇದೆಲ್ಲ
ಇದೆಲ್ಲ ಎಲ್ಲಿ ಸ್ಪ್ರೆಡ್ ಆಗುತ್ತೋ ಗೊತ್ತಿಲ್ಲ, ಬಟ್ ನನ್ನ ಜೊತೆ ಅಂತೂ ಹಂಗೆ ನಡೆದೇ ಇಲ್ಲ. ಇನ್ನೂ ಹೇಳಬೇಕು ಅಂದರೆ ರೈಸ್ ಸಿನಿಮಾದಲ್ಲಿ ಶಾರುಖ್ ಖಾನ್ ಅವರು ಮುಂಚೆನೇ ಹೇಳ್ಬಿಟ್ಟಿದ್ರು ನನಗೆ ಸಿನಿಮಾ ಸ್ಟಾರ್ಟ್ ಆಗುವಾಗ, ನಿನ್ನ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಒಂದು ದೊಡ್ಡ ಸ್ಟ್ರೇಚರಲ್ಲಿ ಇದೆ, ಸೊ ಸಿನಿಮಾ ಮುಗಿಯೋವರೆಗೂ ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತಾನೆ ಇರ್ತೀನಿ ಅಂತ. ಅದನ್ನು ಮಾಡಿದ್ರು ಕೂಡ ಅವರು. ಮತ್ತೆ ಆಮಿರ್ ಖಾನ್ ಅವ್ರ ಜೊತೆ ನಾನು ತಲಾಶ್ ಅನ್ನೋ ಸಿನಿಮಾ ಮಾಡಿದ್ದೆ, ಮತ್ತು ಅವ್ರದ್ದು ಓನ್ ಪ್ರೊಡಕ್ಷನ್ನಲ್ಲಿ ಪೀಪ್ಲಿ ಲೈವ್ ಸಿನಿಮಾ ಮಾಡಿದ್ದೆ. ಅವ್ರ ಸಿನಿಮಾದಲ್ಲಿ ತುಂಬ ಡೀಟೇಲಿಂಗ್ ಇರುತ್ತೆ, ಅಂದರೆ ಅದಕ್ಕೆ ಅವ್ರ ಸಿನಿಮಾಗಳಷ್ಟು ಚೆನ್ನಾಗಿರುತ್ತೆ. ಪ್ರತಿಯೊಂದು ಡೀಟೇಲ್ ಆಗಿ ಮಾಡ್ತಾರೆ ಅವರು. ಮತ್ತೆ ನಾನ್ ಕೇಳ್ಪಟ್ಟೆ ನಿಮ್ಗೆ ಶ್ರೀದೇವಿ ಅವರು ತುಂಬಾನೇ ಇಷ್ಟ ಆಗ್ತಿದ್ರು, ಅದಕ್ಕೆ ನೀವು ಮಾಮ್ ಸಿನಿಮಾ ಸೈನ್ ಮಾಡಿದ್ರಿ. ಹೌದು, ತುಂಬ ಇಷ್ಟ ನನಗೆ ಅವ್ರಂದರೆ. ಆದ್ರೆ ತುಂಬಾ ತಡವಾಗಿ ಅವಕಾಶ ಸಿಕ್ತು. ಅವ್ರಿಗೆ ಅಂದರೆ ನನಗೆ ಯಾಕೆ ಇಷ್ಟ ಅಂದರೆ ಅವರು ಎಲ್ಲ ಥರ ರೋಲ್ ಮಾಡಿಬಿಟ್ಟಿದ್ದಾರೆ ಅವರೊಬ್ಬರೇ. ಅವ್ರ ಆ್ಯಕ್ಟಿಂಗ್ ಮಾತ್ರ ಅಲ್ಲ, ಡ್ಯಾನ್ಸಲ್ಲಿನೂ ಎಷ್ಟು ಚೆನ್ನಾಗಿ ಹೆಸರು ಮಾಡಿದ್ರು ಅವರು. ಅಟ್ ದಿ ಸೇಮ್ ಟೈಮ್ ಸದ್ಮಾ ಅನ್ನೋಂಥ ಒಂದು ಸಿನಿಮಾದಲ್ಲಿ ಕೂಡ ಅವರು ಲೈಫ್ ಟೈಮ್ ಮೆಮೊರೇಬಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮತ್ತು ಅವ್ರ ಪರ್ಫಾರ್ಮೆನ್ಸಲ್ಲಿ ತುಂಬ ಚಿಕ್ಕ ಚಿಕ್ಕ ನುಯೆನ್ಸಸ್ ಇರುತ್ತೆ, ಅವು ನನಗೆ ಚೈಲ್ಡ್ಹುಡ್ಡಿಂದ ತುಂಬ ಇಷ್ಟ. ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಅವ್ರ ಜೊತೆ ಲೈಫಲ್ಲಿ ಒಂದ್ಸಲ ಆದರೂ ಕೆಲಸ ಮಾಡಬೇಕಂತ. ಪ್ರಾರಂಭದ ದಿನಗಳಲ್ಲಿ ನೀವು ಸಿನಿಮಾದಲ್ಲಿ ಕೆಲಸ ಮಾಡಬೇಕಾದ್ರೆ, ಸಣ್ಣ ಪುಟ್ಟ ಯಶಸ್ಸು ನಿಮಗೆ ಸಿಗಬೇಕಾದ್ರೆ ನೀವೊಂದು ಇಂಟರ್ವ್ಯೂ ಕೊಟ್ಟಿದ್ರಿ, ನಾನು ಅದು ನೋಡಿದ್ದೆ. ನೀವು ಹೇಳ್ತೀರಿ, ನನಗೆ ದುಡ್ಡಿನ ಅವಶ್ಯಕತೆ ಇದ್ದಿದ್ರೆ ನಾನು ನನ್ನ ಹಳ್ಳಿನಲ್ಲಿ ಒಂದು ಶುಗರ್ ಮಿಲ್ ಹಾಕ್ತಾ ಇದ್ದೆ, ನನಗೆ ಹಣದ ಅವಶ್ಯಕತೆ ಇಲ್ಲ. ದುಡ್ಡು ನೋಡಿ, ದುಡ್ಡು ನಾನು ನನ್ನ ಲೈಫ್ನಲ್ಲಿ ದುಡ್ಡಿಗೆ ಜಾಸ್ತಿ ಇಂಪಾರ್ಟೆಂಟ್ ಪ್ಲೇಸ್ ಕೊಟ್ಟಿಲ್ಲ. ಅಂದರೆ ದುಡ್ಡು ಇದ್ರೇ ಜೀವನ ಅಂತ. ಅಂದರೆ ನಾವು ಎಷ್ಟರ ಮಟ್ಟಿಗೆ ಬೆಳಿಬೇಕು ಅಂದರೆ ದುಡ್ಡೇ ನಮ್ಮಿಂದ ಬರಬೇಕು ಅನ್ನೋ ಥರ, ಆ ಥರ. ಆದ್ರೆ ನೀವು ಈಗ ಹೇಳ್ತೀರಾ, ನಾನು ಫಿಲ್ಮ್ ಇಂಡಸ್ಟ್ರಿಯ ಹೈಯೆಸ್ಟ್ ಪೇಯ್ಡ್ ಆಕ್ಟರ್ ಆಗೋದಕ್ಕೆ ಇಷ್ಟಪಡ್ತೀನಿ ಅಂತ. ನಾನು ಅಂದರೆ ಐ ಆಮ್ ಒನ್ ಆಫ್ ದ ಹೈಯೆಸ್ಟ್ ಪೇಯ್ಡ್ ಆ್ಯಕ್ಟರ್ ಇನ್ ಆ್ಯಕ್ಟಿಂಗ್ ಈಸ್ ಕನ್ಸರ್ನ್ಡ್. ಸೊ ನಾನು ಹೇಳೋದು ಬೇಕೇ ಆಗಲಿಲ್ಲ, ಅಂದರೆ ಥ್ಯಾಂಕ್ಸ್ ಟು ಇಂಡಸ್ಟ್ರಿ, ಅವರೇ ಅರ್ಥ ಮಾಡ್ಕೊಂಡು ಅವರೇ ಕೊಡ್ತಾ ಇದ್ದಾರೆ. ನಾನು ಹೇಳಬೇಕಾಗಲಿಲ್ಲ ಅದನ್ನು ಮುಂಚೆಯಿಂದನೂ. ಮತ್ತೆ ಸ್ವಲ್ಪ ಆರೋಗ್ಯನ್ಸ್ ಕೂಡ ಬಂದಿದೆ. ಈಗಲಾ? ಆರೋಗ್ಯನ್ಸ್ ಯಾವತ್ತೂ ಇಲ್ಲ ಸರ್ ನಂದು. ನೋಡಿ, ನಾನು ನಿಮ್ಮ ಒಂದು ಇಂಟರ್ವ್ಯೂ ನೋಡಿದ್ದೆ, ಅದ್ರಲ್ಲಿ ನೀವು ಹೇಳ್ತೀರಿ, ಒಂದ್ ವೇಳೆ ನಾನೇನಾದ್ರೂ ಹಾಲಿವುಡ್ಗೆ ಹೋದ್ರೆ ಅಲ್ಲಿರೋ ಸ್ಟಾರ್ಗಳಿಗೆಲ್ಲ ಬ್ಯಾಂಡ್ ಬಾರಿಸ್ತೀನಿ ಅಂತ. ಐ ಥಿಂಕ್ ನಾನು ಅದನ್ನು ಯಾಕೆ ಅಂದಿದ್ದೀನಿ ಅಂತಂದರೆ, ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ನಂಬಿಕೆ ಏನಿದೆ ಅಂದರೆ, ಒಂದು ಹಾಲಿವುಡ್ ಸಿನಿಮಾ ಮಾಡಿ ಬಂದುಬಿಟ್ರೆ ಒಂದು ಲೆವೆಲ್ಲೇ ಚೇಂಜ್ ಆಗಿಬಿಡುತ್ತೆ, ನೀವು ದೊಡ್ಡ ಒಂಥರ ಆಗಿಬಿಡುತ್ತೆ. ಅದು ನಮ್ದು ಏನು ಅಂತ ಅಂದರೆ, ನಾವು ಯಾವಾಗಲೂ ನಮ್ಮ ದೇಶನ, ನಮ್ಮ ಭಾಷೆನ ಇನ್ಫೀರಿಯರ್ ಆಗಿ ನೋಡ್ತೀವಿ. ಅಂದರೆ ಒಂದು ಹಾಲಿವುಡ್ ಮೂವಿ ನೋಡಿಬಿಟ್ರೆ, ನಾವು ಒಂದು ಪವರ್ಫುಲ್ ಕಂಟ್ರಿಯಿಂದ ಯಾವುದಾದ್ರೂ ಪ್ರಾಜೆಕ್ಟ್ ನೋಡಿಬಿಟ್ರೆ ನಾವು ನಮ್ಮ ದೇಶನ ವೀಕ್ ಅನ್ಕೊಂಡ್ಬಿಡ್ತೀವಿ, ಅಂದರೆ ನಮ್ಮ ಫಿಲ್ಮ್ಗಳು ಅಷ್ಟೊಂದು ಇದಿಲ್ಲ ಅಂತ. ಆದರೆ ಈಗ ಈ ಟೈಮ್ನಲ್ಲಿ ನಮ್ಮ ಸಿನಿಮಾಗಳು ಒನ್ ಆಫ್ ದ ಬೆಸ್ಟ್ ಮೂವೀಸ್ ಇನ್ ದ ಹೋಲ್ ವರ್ಲ್ಡೇ ನೋಡೋ ಥರ ಸಿನಿಮಾಗಳೆಲ್ಲ ಮಾಡ್ತಾ ಇದ್ದೀವಿ ನಾವು. ಲಕ್ಕಿಲಿ ಕಂಟೆಂಟ್ ಕೂಡ ಬಂದ್ಬಿಟ್ಟಿದೆ ಇವಾಗ ಇಂಡಸ್ಟ್ರಿಯಲ್ಲಿ. ಅದಕ್ಕೆ ಅನಿಸುತ್ತೆ ಎಲ್ಲ ಆ್ಯಕ್ಟ್ರು ನಾನು ಒಂದು ಹಾಲಿವುಡ್ ಸಿನಿಮಾ ಮಾಡಬೇಕು ಅಂತ ಆಸೆ ಪಡ್ತಾರೆ. ಅದು ನನಗೆ ಗೊತ್ತಾಗ್ತಿಲ್ಲ ಈ ಕಾಂಪ್ಲೆಕ್ಸ್ ಯಾಕಾದರೂ ಇದೆಯೋ ಅಂತ. ಅಂದರೆ ಆ್ಯಕ್ಚುಲಿ ನಮ್ಮ ಒಳ್ಳೆ ಸಿನಿಮಾಗಳೆಲ್ಲ ಬರ್ತಾ ಇದ್ದಾವೆ. ಇದು ತುಂಬಾ ಒಳ್ಳೆ ವಿಚಾರ. ಇದು ತುಂಬಾ ಒಳ್ಳೆ ವಿಚಾರ. ಸರ್, ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳಕ್ ಹೋಗ್ತಾ ಇದ್ದೀನಿ. ನೀವು ಕಿಕ್ ಮೂವಿಯಲ್ಲಿ ಹೇಗೆ ನಕ್ಕಿದ್ರು ಆ ಥರ ನಕ್ ತೋರಿಸಿದ್ರಲ್ಲ ಸರ್. ಅದು ಆ್ಯಕ್ಚುಲಿ ಡೈಲಾಗ್ ಜೊತೆ ಇತ್ತು, ಅದರಿಂದ ನಾನು ಡೈಲಾಗ್ನ ಜೊತೆಲೇ ಹೇಳ್ಬಿಡ್ತೀನಿ. ಅದೇನಂದರೆ, पैदा तो मैं भी शरीफ हुआ था, पर शराफत से अपनी कभी नहीं बनी. ज़रा हम भी तो देखें कि हमसे बड़ा शैतान कौन पैदा हुआ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕಿ ಅದಾಲತ್ನಲ್ಲಿ ನವಾಜುದ್ದೀನ್ ಸಿದ್ದಿಕಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. कराची से अंदरून मुल्क के लोग अपने लोगों से मिलने के लिए जा रहे हैं. कैमरामैन कामिल यूसुफ के साथ चांद नवाब. हे भड़वा देखो तो क्या करूँ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ, ಮತ್ತೆ ಆರೋಪ ಹೊರಿಸ್ತಿದ್ದೇವೆ ನವಾಜುದ್ದೀನ್ ಸಿದ್ದಿಕಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ನವಾಜುದ್ದೀನ್ ಸಿದ್ದಿಕಿಯವರ ಮೇಲಿರುವ ಆರೋಪವೆಂದರೆ ಇವರು ಬೇಡದೇ ಇರೋ ವಿವಾದಗಳಿಗೆ ಸಿಲುಕುತ್ತಾರೆ ಎಂಬುದು. ಬೇಕಿಲ್ದೇ ಇರುವಂತ ಗಲಾಟೆನಲ್ಲಿ ಸಿಕ್ಕಾಕೋತೀರಿ ನೀವು. ನಿಮ್ಮ ಮಗನ ಕೃಷ್ಣನ ರೂಪದಲ್ಲಿರುವಂತ ಒಂದು ಫೋಟೋನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಿ. ಜನ ಹೇಳ್ತಾರೆ ಇದು ಇಸ್ಲಾಂನ ವಿರುದ್ಧವಾದದ್ದು, ನಿಮ್ಮ ವಿರುದ್ಧ ಫತ್ವಾ ಜಾರಿ ಆಗುತ್ತೆ ಅಂತ. ನನಗೆ ಗೊತ್ತಿರೋದು ಇಷ್ಟೇ ಸರ್, ನನ್ನ ಮಗು ಫಸ್ಟ್ ಟೈಮ್ ಹೆಂಗ್ ಪರ್ಫಾರ್ಮ್ ಮಾಡ್ದ ಅಂದರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಸ್ಕೂಲಲ್ಲಿ. ನನಗೆ ಖುಷಿ ಆಯಿತು. ಅದಕ್ಕೆ ನಾನು ಅವನು ಕೃಷ್ಣನ ರೋಲ್ ಮಾಡಿದ್ದ, ಅದನ್ನ ಫೋಟೋ ತೆಗೆದು ನಾನು ಪೋಸ್ಟ್ ಮಾಡಿದೆ. ಇದರಲ್ಲಿ ಫತ್ವಾ ಗಿತ್ವಾ ಏನೂ ಇಲ್ಲ ಅನ್ಸುತ್ತೆ ಸರ್ ನನಗೆ. ಯಾಕಂದ್ರೆ ನೀವೇ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತೀರಿ. ನೋಡಿ, ಸೋನು ನಿಗಮ್ ಅವರು ಆಜಾನ್ ಬಗ್ಗೆ ಮಾತಾಡ್ತಾರೆ. ಲೌಡ್ ಸ್ಪೀಕರ್ನಲ್ಲಿ ಆಜಾನ್ ಕೂಗೋದ್ರಿಂದ ನನ್ನ ನಿದ್ದೆ ಹಾಳಾಗತ್ತೆ ಅಂತಾರೆ. ನೀವೊಂದು
ಮೆಸೇಜಿನ ಟ್ವೀಟ್ ಮಾಡ್ತೀರಿ. ಹೇಗನ್ಸುತ್ತೆ ಅಂದ್ರೆ ನೀವು ಸೋನು ವಿರುದ್ಧವಾಗಿದ್ದೀರಿ. ಇಲ್ಲ ನನಗೆ ಅವರಿಂದ ಏನು ವಿರೋಧ ಇಲ್ಲ, ನಾನು ಅವ್ರನ್ನ ವಿರೋಧಿಸಲ್ಲ. ನಾನು ಎಲ್ಲಾ ಧರ್ಮಗಳನ್ನ ಪಾಲಿಸ್ತೀನಿ, ರೆಸ್ಪೆಕ್ಟ್ ಮಾಡ್ತೀನಿ. ಆದ್ರೆ ನನ್ನ ಓನ್ ಐಡೆಂಟಿಟಿ ಏನಿದೆಯಲ್ಲ, ನಾನು ಒಬ್ಬ ಆಕ್ಟರು, ನಾನು ಆರ್ಟಿಸ್ಟ್ ಆಗಿ ನಾನು ಪ್ರೌಡ್ ಫೀಲ್ ಮಾಡ್ತೀನಿ ನಾನು ಆಕ್ಟರ್ ಅಂತ. ಆ ವಿಷಯನ ಅಲ್ಲಿ ಎತ್ತಿಡ್ಬೇಕಂತಿದ್ದೆ ನಾನು, ಅದಕ್ಕೋಸ್ಕರ ಅದನ್ನು ಪೋಸ್ಟ್ ಮಾಡಿದ್ದೆ. ನೋಡಿ, ದೇಶದಲ್ಲಿ ಇಂಥ ಪರಿಸ್ಥಿತಿ ಇರಬೇಕಾದ್ರೆ ಈ ತರದ ಪ್ರಶ್ನೆಗಳು ಹೇಳುತ್ತೆ. ಇಲ್ಲ, ನಾನು ಅದರಲ್ಲಿ ಕೆಟ್ಟದ್ದು ಏನು ಹೇಳಿಲ್ಲ. ಅದರಲ್ಲಿ ನಾನು ಆಕ್ಚುಲಿ ಎಲ್ಲ ರಿಲಿಜನ್ ಬಗ್ಗೆ ನಾನು ರೆಸ್ಪೆಕ್ಟ್ ವ್ಯಕ್ತಪಡಿಸಿದ್ದೀನಿ. ಅದರಲ್ಲಿ ಅವಾಗ ನಾನು ಮಂಟೋ ಮಾಡ್ತಾ ಇದ್ದೆ. ಅವರು ಕೆಲವು ವಿಷಯಗಳು ಏನು ಬರ್ದಿದಾರಲ್ಲ, ಅದ್ರ ವಿಷಯವಾಗಿನೇ ನಾನು ನನ್ನ ವಿಷಯಗಳನ್ನ ಇನ್ಕಾರ್ಪೊರೇಟ್ ಮಾಡಿದ್ದೆ ಆ ಪೋಸ್ಟಲ್ಲಿ. ಅವನ್ನೆಲ್ಲ ಸೇರಿಸಿ ಬರ್ದಿದ್ದೆ. ಮಾಂಟೋ ಸಾಹೇಬ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಂಟೋ ಸಿನಿಮಾದಲ್ಲಿ ಒಂದು ಸ್ಪೀಚ್ ಇದೆ, ಅದು ಜೋಗೇಶ್ವರಿ ಅಲ್ಲಿ ಒಂದು ಕಾಲೇಜ್ ಇದೆ ಮುಂಬೈಯಲ್ಲಿ. ಆ ಕಾಲೇಜಲ್ಲಿ ಒಂದು ಸ್ಪೀಚ್ ಕೊಡ್ತಾ ಇದ್ರು ಅವರು. ಆ ಸ್ಪೀಚ್ ಹೇಗಿದೆ ಅಂದರೆ, हिंदुस्तान जिंदाबाद, पाकिस्तान जिंदाबाद, इन चीखते चिल्लाते नारों के बीच कई सवाल थे। मैं किसे अपना मुल्क कहूँ, लोग धड़ा धड़ क्यों मर रहे थे, इन सब सवालों के मुख्तलिफ जवाब थे। एक हिंदुस्तानी जवाब, एक पाकिस्तानी जवाब, एक हिंदू जवाब, एक मुसलमान जवाब। कोई इसे 1857 के खंडर में ढूंढता है, तो कोई ईस्ट इंडिया कंपनी को जिम्मेदार ठहराता है, और कुछ ऐसे भी हैं जो इसे मुगलिया हुकूमत के मलबे में टटोलने की कोशिश करते हैं। सब पीछे देख रहे हैं, लेकिन आज के कातिल लहू और लोहे से तारीख लिखते जा रहे हैं। ये मजमून सुनाते सुनाते मैं आप सबसे मार खा लूँगा और उफ तक नहीं करूँगा, लेकिन हिंदू मुस्लिम फसाद में अगर कोई मेरा सर फोड़ दे तो मेरे खून की हर बूंद रोती रहेगी। मैं आर्टिस्ट हूँ, ओझ से जख्म और भद्दे घाव मुझे पसंद नहीं। ಸೊ ಒಬ್ಬ ಆರ್ಟಿಸ್ಟ್ ಆಗಿ ಒಬ್ರು ಅಲ್ಲಿ ಭಾಷಣ ಮಾಡ್ತಾ ಇದ್ರು. ಅಂದ್ರೆ ನಾವು ಆರ್ಟಿಸ್ಟ್ಗಳು ಸರ್, ನಾವು ಏನ್ ಕೆಲಸ ಮಾಡ್ತೀವಲ್ಲ ಅದೇ ನಮ್ಮ ಐಡೆಂಟಿಟಿ ಆಗಿರುತ್ತೆ. ನೀವ್ ಅನ್ಕೋತೀರಾ ನಿಮ್ಮನ್ನ ನಿಮ್ಮ ಆಕ್ಟಿಂಗ್ ಇಂದ, ನಿಮ್ಮ ಕೆಲಸದಿಂದ ಗುರುತಿಸಬೇಕು ಅಂತ? ಖಂಡಿತ ಸರ್. ಆದ್ರೆ ಸಮಾಜದಲ್ಲಿ ಹಾಗಾಗೋದಿಲ್ವಲ್ಲ. ನೀವು ಹಳ್ಳಿನಲ್ಲಿ ರಾಮಲೀಲಾ ಮಾಡೋದಕ್ಕೆ ಅಂತ ಹೋಗ್ತೀರಾ ಕಳೆದ ವರ್ಷ, ಆದ್ರೆ ನಿಮ್ಗಲ್ಲಿ ರೋಲೇ ಸಿಗೋದಿಲ್ಲ. ಅವರು ಒಬ್ಬರೇ ಇದ್ರು ಸರ್, ಒಬ್ಬನೇ ಮನುಷ್ಯ ಅವನು. ಆದ್ರೆ ಬೇರೆ 90% ಜನ ನಾನೇ ಮಾಡ್ಬೇಕು ಅಂತ ಆಸೆ ಪಡ್ತರು. ಅವರು ಅದಕ್ಕೆ ಅನುಕೂಲ ಮಾಡಿಕೊಟ್ರು ಮಾಡು ಅಂತ. ಆದ್ರೆ ನಿಮ್ಗೆ ವಿಚಿತ್ರ ಅಂತ ಅನ್ಸಲ್ವಾ, ಇಷ್ಟು ದೊಡ್ಡ ಆಕ್ಟರ್ ಹಳ್ಳಿಗೋಗಿ ರಾಮ್ಲೀಲಾ ರೋಲ್ ಮಾಡೋದು? ಅಯ್ಯೋ, ನನಗಿನ್ನೂ ಖುಷಿನೇ ಸರ್. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ರಾಮ್ಲೀಲಾ ನೋಡ್ತಾನೆ ಬೆಳೆದಿದ್ದೀನಿ. ಎಲ್ಲೋ ಒಂದ್ ಕಡೆ ರಾಮ್ಲೀಲಾದೇ ಇನ್ಸ್ಪಿರೇಷನ್ ಇದೆ ನಾನು ಆಕ್ಟರ್ ಆಗ್ಬೇಕಂದ್ರೆ. ಇವತ್ತು ನಾವು ಚಿಕ್ಕವರಿದ್ದಾಗ ಊರಲ್ಲಿರುವಾಗ ರಾತ್ರಿ 2 ಗಂಟೆವರೆಗೂ ಲೇಟಾಗಿ ಬಂದ್ರೆ ರಾಮ್ಲೀಲಾ ನೋಡ್ಬಿಟ್ಟು ನಮ್ಮ ತಂದೆ ಕೇಳ್ತಾ ಇರ್ಲಿಲ್ಲ ಯಾಕೆ ಲೇಟ್ ಬಂದಿ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತು ಏನೋ ಒಳ್ಳೇದು ನೋಡಿ ಬಂದಿದ್ದಾನೆ ಅಂತ. ರಾಮ್ಲೀಲಾ ನೋಡಿ ಬಂದಿದ್ದಾನೆ ಅಂತಂದ್ರೆ ಅದ್ರಲ್ಲಿ ಒಳ್ಳೆ ವಿಷಯ ಹೇಳಿರ್ತಾರೆ, ಒಳ್ಳೆ ಸಂಸ್ಕಾರ ಹೇಳ್ಕೊಡ್ತಾರೆ ಬಿಡು ಅಂತ. ಕಲ್ಚರ್ಡ್ ಆಗಿರೋದ್ರ ಬಗ್ಗೆ ಹೇಳ್ಕೊಡುತ್ತೆ ರಾಮ್ಲೀಲಾ, ಸಂಯಮದ ಬಗ್ಗೆ ಹೇಳ್ಕೊಡುತ್ತೆ ರಾಮ್ಲೀಲಾ. ಆದ್ರೆ ಯಾವಾಗೆಲ್ಲ ಹಿಂದೂ ಮುಸಲ್ಮಾನ್ ಪ್ರಶ್ನೆ ಬರುತ್ತೋ ಆಗೆಲ್ಲ ಕಾಂಟ್ರವರ್ಸಿ. ಕಪ್ಪು ಬಿಳುಪಿನ ಪ್ರಶ್ನೆ ಬಂದಾಗೆಲ್ಲ ಕಾಂಟ್ರವರ್ಸಿ. ಮತ್ತೆ ನೀವು ಟ್ವೀಟ್ ಮಾಡ್ತೀರಿ, ನಾನು ಕಪ್ಪುಗಿದ್ದೀನಿ ಅಂತ ಹೇಳಿದಕ್ಕೆ ತುಂಬಾನೇ ಥ್ಯಾಂಕ್ಸ್, ನನಗೆ ಬೆಳ್ಳಗೆ ಮತ್ತೆ ಸುಂದರವಾಗಿರೋದ್ರ ಮಧ್ಯೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಅದು ಒಂದ್ಸಲ ಹಿಂಗೆ ಒಂದು ನ್ಯೂಸಲ್ಲಿ ನಮ್ಮ ಒಂದು ಸಿನಿಮಾದ ಕಾಸ್ಟಿಂಗ್ ಡೈರೆಕ್ಟ್ರು ಅವನು ಏನೋ ಬಾಯ್ ಲೂಸ್ ಬಿಟ್ಟು ಮಾತಾಡಿರ್ಬೇಕು ಗೊತ್ತಿಲ್ಲ. ಅದನ್ನ ನ್ಯೂಸ್ ಚಾನಲ್ ಅವರು ಹೆಂಗೆ ಅದಕ್ಕೆ ಮಿಕ್ಸ್ ಮಾಡಿ ಏನೇ ತೋರಿಸಿದ್ರು, ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೆ. ಯಾಕಂದ್ರೆ ಅವನೇನ್ ಬರ್ದಿದ್ದ ಅಂತಂದ್ರೆ, ನವಾಜುದ್ದೀನ್ ಅವ್ರ ಎದುರುಗಡೆ ಆಪೋಸಿಟ್ ಆಗಿ ಸ್ವಲ್ಪ ಫೇರ್ ಅಂಡ್ ಹ್ಯಾಂಡ್ಸಮ್ ಆಗಿರೋರ್ನ ನಿಲ್ಸಕ್ ಆಗಲ್ಲ ಅಂತ. ಸೊ ಅದ್ರ ಅರ್ಥ ಏನಿತ್ತು ಅಂತಂದ್ರೆ, ನಾನು ಕಪ್ಪಗಿದ್ದೀನಿ ಮತ್ತೆ ಗುಡ್ ಲುಕಿಂಗ್ ಅಲ್ಲ ಅಂತ. ಬಟ್ ಇದೆಲ್ಲದ್ರ ಬಗ್ಗೆ ನಾನು ಫೋಕಸ್ ಮಾಡಲ್ಲ, ಅದಕ್ಕೆ ನಾನು ಅದನ್ನೇ ಬರ್ದಿದ್ದೆ ಅಲ್ಲಿ. ಆದ್ರೆ ನಿಮ್ಮ ಟ್ವೀಟ್ ಅನ್ನ ನೋಡ್ತಿದ್ದೆ, ನೀವು ಹೇಳ್ತೀರಿ ಡಾರ್ಕ್ ಇನ್ ಡಿಮ್ಯಾಂಡ್ ಇನ್ ಕೋಲ್ಕತ್ತಾ, ಡಾರ್ಕ್ ಇನ್ ಡಿಮ್ಯಾಂಡ್ ಇನ್ ಪುಣೆ. ಹೌದು, ಮುಂಚೆ ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ ಈ ವಿಷಯದ ಬಗ್ಗೆ, ಬಟ್ ಇವಾಗ ಕಾನ್ಫಿಡೆನ್ಸ್ ಇದೆ. ಫಿಲ್ಮ್ ಇಂಡಸ್ಟ್ರಿಲಿ ಇದೆಲ್ಲ ಆಗ್ತಾನೆ ಇರುತ್ತೆ. ನಿಮ್ಗೆ ನೆನ್ಪಿರ್ಬೋದು, ಮೆಹಮೂದ್ ಸಾಬ್ ಅಂತ ತುಂಬಾ ಒಬ್ರು ದೊಡ್ಡ ಆಕ್ಟರ್ ಇದ್ರು. ಅವರೊಂದು ಹಾಡು ಹಾಡಿದ್ರು, काले हैं तो क्या हुआ दिल वाले हैं हम तेरे 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 चाहने वाले हैं. बिल्कुल. ನಿಮ್ಗೂ ಕೂಡ ಹಾಗೆ ಅನ್ಸುತ್ತಾ? ಕಪ್ಪುಗಿದ್ರೆ ಏನಂತೆ? ನನಗೆ ಯಾವಾಗ ಚೆನ್ನಾಗಿ ಅನಿಸ್ತು ಅಂತಂದ್ರೆ, ನಾವು ಹೊರಗಡೆ ಹೋದಾಗ ಜನ ನಮ್ಮನ್ನ ತುಂಬಾ ಚೆನ್ನಾಗಿದ್ದೀವಿ ಅನ್ಕೊಂಡಿರ್ತಾರೆ ನೋಡೋಕೆ. ಯಾಕಂದ್ರೆ ಡಸ್ಕಿ ಕಲರ್ನ ತುಂಬಾ ಕಳೆ ಅಂತ ಅಂತಾರೆ ಬೇರೆ ಕಡೆ, ಬಟ್ ಇಲ್ಲಿ ವಾಪಸ್ ಬಂದ್ಮೇಲೆ ಸ್ವಲ್ಪ ಅವೆಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸಸ್. ನೋಡಿ, ಈಗ ನಿಮ್ಗೆ ಇಷ್ಟೊಂದು ಜನಪ್ರಿಯತೆ ಸಿಕ್ಕಿದೆ, ಜನರ ಸಪೋರ್ಟ್ ಸಿಗ್ತಾ ಇದೆ, ಮತ್ತೆ ನಿಮ್ಗನ್ಸುತ್ತಾ ಈಗ ನಾನು ಈ ಪರಿಭಾಷೆ ಬದಲಾಯಿಸಿದ್ದೀನಿ ಅಂತ? ನನಗೆ ಹೇಳಕ್ಕಾಗದೇ ಇರೋಷ್ಟು ಖುಷಿ ಆಗುತ್ತೆ. ಆದರೆ ನಾನು ನನ್ನಂಗಿರೋರ್ನ ಕೆಲವ್ರಿಗೆ ಹೇಳ್ಬೇಕಂತೀನಿ, ಬಣ್ಣದ ವಿಷಯದಲ್ಲಿ ಏನಾದರೂ ಡಿಪ್ರೆಷನಲ್ಲಿ ಇದ್ರೆ ಈ ವಿಷಯದ ಬಗ್ಗೆ ಜಾಸ್ತಿ ಗಮನ ಹರಿಸ್ಬೇಡಿ. ಯಾಕಂದ್ರೆ ಕಲರು ಅದ್ರದ್ದು ಏನು ಇಲ್ಲ ವಿಷಯ. ನಾವೇನು ಕೆಲಸ ಮಾಡ್ತೀವಿ ಅದು ಮುಖ್ಯ. ಮತ್ತೆ ಬ್ಯೂಟಿ ಅಂದ್ರೆ ಇನ್ನರ್ ಬ್ಯೂಟಿ ಯಾವಾಗಲೂ ನಮ್ದು. ಹಾ, ಹೇಳಿ ಸರ್. ನೀವು ಇಲ್ಲಿಗೆ ಬಂದು ಭಜರಂಗಿ ಭಾಯ್ಜಾನಲ್ಲಿ ಮಾಡಿದ ಭಾಷಣನ ಮತ್ತೊಮ್ಮೆ ಮಾತಾಡಬೇಕು ಅಂತ ನಾನು ಬಯಸ್ತೀನಿ. कराची से अंदरूनी क्या कर रहे हैं? साइड में जो भाई
कराची से अंदरून मुल्क के लोग अपने एक बार और ले लूँ हाँ कराची से अंदरून मुल्क के लोग अपने लोगों से मिलने क्या कर रहा है यार साइड में हो जाए ना गाड़ी निकल जाएगी भाई कराची से अंदरून मुल्क के लोग अपने लोगों से अरे क्या कर रहा है गाड़ी निकल जाए हटना यार कराची से अंदरून मुल्क के लोग अपने लोगों से मिलने के लिए जा रहे हैं कैमरामैन कामिल यूसुफ के साथ चांद नवाब हे भड़वा देखो तो क्या कर ಇದು ಎಂಥ ಒಂದು ನೋಟ್ ಅಂದ್ರೆ ಇದ್ರ ಮೇಲೆ ನಾವು ಇವತ್ತಿನ ಮೊಕದ್ದಮೆಯನ್ನ ಮುಗಿಸಬಹುದು. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಕೇಳೋಣ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಅನುರಂಜನ್ ಅವರ ತೀರ್ಪನ್ನ ಇವತ್ತಿನ ಮೊಕದ್ದಮೆಯ ಮೇಲೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸಿದ್ದು ನವಾಜುದ್ದೀನ್ ಸಿದ್ದಿಕಿ ಅವರ ಮೇಲೆ. ಇವರು ಒಬ್ಬ ಎಂತ ಆಕ್ಟರ್ ಅಂತಂದ್ರೆ ದೇಶದ ಹೊಸ ಪೀಳಿಗೆಗೆ ಒಬ್ರು ಪ್ರೇರಣೆ ಅಂತ ಹೇಳ್ಬೋದು. ಸಾಕಷ್ಟು ಸಂಘರ್ಷಗಳನ್ನ ನೋಡಿದ್ದಾರೆ. 12 ವರ್ಷಗಳ ತನಕ ಇವರು ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದ್ದಾರೆ, ರಿಜೆಕ್ಷನ್ ನೋಡಿದ್ದಾರೆ. ಅದಾದ ನಂತರ ದೊಡ್ಡ ಸ್ಟಾರ್ ಆಗಿದ್ದಾರೆ. ಈಗ ಆಪ್ಕಿ ಅದಾಲತ್ನಲ್ಲಿ ಸಮಯ ಬಂದಿದೆ ಇಂಡಿಯನ್ ಟೆಲಿವಿಷನ್ ಅಕಾಡೆಮಿಯ ಪ್ರೆಸಿಡೆಂಟ್ ಅನುರಂಜನ್ ಅವರ ತೀರ್ಪನ್ನ ಕೇಳೋದಕ್ಕೆ. ಪ್ರತಿದಿನ ತುಂಬಾ ಜನ ಬಾಂಬೆಗ್ ಬರ್ತಾರೆ. ಮತ್ತೆ ಅದ್ರಲ್ಲಿ ಐ ಥಿಂಕ್ ನಿಮ್ಗೆ ಹುಡುಕಿದ್ರೆ ನಿಮ್ಗೆ 10-15 ಜನದವರು ಈ ತರ ಸಿಗ್ಬೋದು, ಇವೆಂಚುಲಿ ಸಕ್ಸಸ್ಫುಲ್ ಇರೋರು. ಇವ್ರು ಹೇಳೋ ಪ್ರಕಾರ ನೀವು ಯುವಕರಿಗೆ ಮಾದರಿ ಅಂತ. ರಜತ್ ಅವರು ರಿಪೀಟೆಡ್ಲಿ ಹೇಳೋ ಪ್ರಕಾರ ನವಾಜುದ್ದೀನ್ ಸಿದ್ದಿಕಿಯವರು ಸೀದಾ ಸಾದಾ ವ್ಯಕ್ತಿ. ಆದ್ರೆ ಅವರು ಒಳ್ಳೆ ಕೆಲ್ಸ ಮಾಡ್ತಾ ಇರೋದ್ರಿಂದ ನಾವೇನ್ ನೋಡ್ತಾ ಇದೀವಿ ಅಂದ್ರೆ, ನಾಳೆ ಅವರು ನಮ್ಮಲ್ಲೇ ಸಾಕಷ್ಟು ಜನಕ್ಕೆ ಅವರು ಸ್ಫೂರ್ತಿ ಆಗ್ತಾರೆ ಅಂತ. ಅವ್ರ ತರದೇ ಕತೆ ನಮ್ದು ಆಗತ್ತೆ ಅಂತ. ಇವರು 3 ಖಾನ್ಗಳ ಜೊತೆ ಕೆಲ್ಸ ಮಾಡಿದ್ದಾರೆ. ಮೊದ್ಲೆಲ್ಲ ಸಣ್ಣ ಸಣ್ಣ ಪಾತ್ರಗಳು, ಇವತ್ತು ಲೀಡ್ ಪಾತ್ರಗಳನ್ನ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಈಕ್ವಾಲಿಟಿ ಸಿಗ್ತಾ ಇದೆ. ನನ್ಗನ್ಸೋ ಪ್ರಕಾರ ಇದು ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ಖಾನ್ಸ್ನ ಬಿಡಿ, ಸಿದ್ದಿಕಿ ಟೈಮ್ ಬಂದಿದೆ ಅಂತ. ಬಿಕಾಸ್ ಇದು ಹೇಗಿದೆ ಅಂದ್ರೆ, ಬೇಜವಾಬ್ದಾರಿತನ, ಒರಟಾಗಿ ನಡ್ಕೊಳ್ಳೋದು, ಇದೆಲ್ಲ ಔಟ್ ಆಫ್ ಕಾಂಟೆಕ್ಸ್ಟ್ ಇದೆ ಸಿದ್ದಿಕಿ ಅವ್ರ ಮೇಲೆ. ಅವ್ರು ಹೇಳೋಂತಹ ಸಣ್ಣ ಸಣ್ಣ ಡೈಲಾಗ್ಸ್ಗಳನ್ನ ನಾವು ಕೇಳ್ಕೊಂಡು ಇವತ್ತು ನಾವು ಅದೇ ಡೈಲಾಗ್ನ ಹೇಳ್ತೀವಿ. ನಿಮ್ನ ಭೇಟಿಯಾಗಿ ತುಂಬಾ ಖುಷಿಯಾಗಿದೆ ನಮ್ಮೆಲ್ಲರಿಗೂನು. ನನ್ಗನ್ಸತ್ತೆ ಈಗಿನ ಮಕ್ಕಳಿಗೆ ಏನ್ ಆಸೆ ಇದೆ, ಕನ್ಸುಗಳಿದೆ, ಸಿದ್ದಿಕಿ ಅವ್ರ ತರ ಡೋಂಟ್ ಗಿವ್ ಅಪ್. ಅವ್ರು ಹೇಳ್ತಾರೆ ಹಾರ್ಡ್ ವರ್ಕ್ ಮಾಡಿ, ಶ್ರದ್ಧೆ ಇರ್ಲಿ, ಕೆಲ್ಸದ ಕಡೆ ಗಮನ ಇರ್ಲಿ ಅಂತ. ಸರಿ, ಒಬ್ಬ ನಾರ್ಮಲ್ ಸ್ಕ್ರೀನ್ ಹೀರೋ ಏನ್ ಮಾಡ್ತಾರೆ? ಫೈಟ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ನವಾಜುದ್ದೀನ್ ಸಿದ್ದಿಕಿ ಅವರೇ, ನಿಮ್ಮ ಸ್ವ್ಯಾಗ್ನ ತೋರ್ಸೋದಕ್ಕೋಸ್ಕರ ನಮ್ಮಲ್ಲಿ ಡ್ಯಾನ್ಸ್ ಮಾಡಿ. ಇದೇ ನಂಬಿಕೆಯೊಂದಿಗೆ ನವಾಜುದ್ದೀನ್ ಸಿದ್ದಿಕಿ ಅವರು ಇದೇ ರೀತಿಯಾಗಿ ತಮ್ಮ ಟ್ಯಾಲೆಂಟ್ ಇಂದಾಗಿ ಅವರು ತಮ್ಮ ಹೆಸರನ್ನ ಗಳಿಸ್ತಾ ಹೋಗ್ಲಿ, ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರ್ಲಿ, ಹೊಸ ಹೊಸ ಸಿನಿಮಾಗಳನ್ನ ನಮಗೆ ಕೊಡ್ತಾ ಇರ್ಲಿ. ಅವರು ಹೇಳಿದಂತ ಮುಖ್ಯವಾದ ವಿಚಾರ ಅಂದ್ರೆ, ಯಾವುದೇ ಒಬ್ಬ ಆಕ್ಟರ್ ತಾವು ಮಾಡುವಂತ ಕೆಲಸದಿಂದ ಗುರುತಿಸ್ಕೋಬೇಕು. ಮತ್ತೆ ನಮಗೆ ವಿಶ್ವಾಸ ಇದೆ ನವಾಜುದ್ದೀನ್ ಸಿದ್ದಿಕಿ ಅವರು ಯಾವಾಗ್ಲೂ ಅವರ ಕೆಲಸಗಳಿಂದ ಗುರುತಿಸ್ಕೊಳ್ತಾರೆ ಅಂತ. ಅವರು ಹೆಸರುವಾಸಿ ಆಗ್ತಾರೆ. ಇವರು ಯಶಸ್ಸಿನ ಕೆಲವೊಂದು ಮೆಟ್ಲೆಗಳನ್ನ ಹತ್ತಿದ್ದಾರೆ. ಮತ್ತೆ ನಮ್ಮ ಹಾರೈಕೆ ಇದೆ, ಇನ್ನಷ್ಟು ಯಶಸ್ಸು ಸಿಗ್ಲಿ, ಇನ್ನೂ ದೊಡ್ಡ ಸ್ಟಾರ್ ಆಗ್ಲಿ, ಪಬ್ಲಿಕ್ ಇಂದ ಇನ್ನಷ್ಟು ಪ್ರೀತಿನ ಗಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.